ಈ ವಿಡಿಯೋದಲ್ಲಿ ನಾವು BCA ಫಸ್ಟ್ ಸೆಮಿಸ್ಟರ್ನ ಥರ್ಡ್ ಚಾಪ್ಟರ್ ಟ್ರಿಗ್ನೋಮೆಟ್ರಿ ಅಂತ ಕೊಟ್ಟಿದ್ದಾರೆ. ಆ ಟ್ರಿಗ್ನೋಮೆಟ್ರಿಯಲ್ಲಿ ಬರೋ ಕಾನ್ಸೆಪ್ಟ್ಗಳನ್ನ ನೋಡ್ತಾ ಹೋಗೋಣ. ಈಗ ಮೊದಲಿಗೆ ನಮಗೆ ಟ್ರಿಗ್ನೋಮೆಟ್ರಿ ಅಂದ ತಕ್ಷಣ ನಮಗೆ ಆಂಗಲ್ಸ್ ನೆನಪಾಗುತ್ತೆ. ಟ್ರಿಗ್ನೋಮೆಟ್ರಿಯಲ್ಲಿ ಮೇನ್ ಆಗಿ ಬರೋದೇನಪ್ಪ ಅಂದ್ರೆ ಆಂಗಲ್ಸ್ ಬರ್ತವೆ. ಈ ಆಂಗಲ್ಸ್ನ ನಾವು ಎರಡು ರೀತಿಯಾಗಿ, ಒಂದು ಡಿಗ್ರೀಸ್ ಅಲ್ಲಿ ಬರಿಬಹುದು ಅಥವಾ ಇನ್ನೊಂದು ರೇಡಿಯನ್ಸ್ ಅಲ್ಲಿ ಬರಿಬಹುದು. ಇವನ್ನ ಯಾವ ರೀತಿ ಬರೆಯೋದು, ಮತ್ತೆ ಅದಾದ್ಮೇಲೆ ಡಿಗ್ರಿನ ರೇಡಿಯನ್ಸ್ ಕನ್ವರ್ಟ್ ಮಾಡೋದು, ರೇಡಿಯನ್ಸ್ ನ ಡಿಗ್ರಿ ಕನ್ವರ್ಟ್ ಮಾಡೋದು ಹೆಂಗೆ, ಆಮೇಲೆ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಯಾವ ಬರ್ತವೆ ಅವನ್ನೆಲ್ಲ ಈ ಚಾಪ್ಟರ್ ಅಲ್ಲಿ ನೋಡ್ತಾ ಹೋಗೋಣ. ಈಗ ಮೊದಲಿಗೆ ನಾವು ಆಂಗಲ್ಸ್ ಅಂತ ಕರಿತೀವಿ. ಆಂಗಲ್ ಅನ್ನೋದೇನಪ್ಪಾ ಅಂದ್ರೆ, ಈಗ ನಾವು ಒಂದು ಆಂಗಲ್ ಯಾವ ರೀತಿ ಇರುತ್ತಂದ್ರೆ, ಫಾರ್ ಎಕ್ಸಾಂಪಲ್ ಇಲ್ಲಿ ಇದನ್ನ ನಾವು ಇಂಟರ್ಮೀಡಿಯೇಟ್ ಲೈನ್ ಅಂತ ಕರಿತೀವಿ, ಇದನ್ನ ಟರ್ಮಿನೇಟೆಡ್ ಲೈನ್ ಅಂತೇಳಿ ಕರಿತೀವಿ. ಇಲ್ಲಿ ನಮಗೇನ್ ಬರುತ್ತಲ್ಲ ಇದನ್ನ ನಾವು ಆಂಗಲ್ ಅಂತ ಕರಿತೀವಿ. ಇದು ಆಂಗಲ್ ನ ನಾವು ಯಾವಾಗ್ಲೂ ಥೀಟಾದಿಂದ ಮೆನ್ಷನ್ ಮಾಡ್ತೀವಿ. ಇಲ್ಲಿ ಯಾವಾಗ್ಲೂ ಆಂಗಲ್ಸ್ ಆಂಟಿ ಕ್ಲಾಕ್ ವೈಸ್ ಈ ತರ ಡೈರೆಕ್ಷನ್ ತೋರಿಸಿರ್ತೀವಿ. ಫಾರ್ ಎಕ್ಸಾಂಪಲ್ ಕ್ಲಾಕ್ ವೈಸ್ ಡೈರೆಕ್ಷನ್ ಅಂದ್ರೆ ನಮ್ದು ವಾಲ್ ಕ್ಲಾಕ್ ಯಾವ ರೀತಿ ರೊಟೇಟ್ ಆಗುತ್ತಲ್ಲ, ಟರ್ನ್ ಆಗುತ್ತಲ್ಲ, ಅದು ಕ್ಲಾಕ್ ವೈಸ್ ಡೈರೆಕ್ಷನ್. ಅದೇ ಉಲ್ಟಾ ರಿವರ್ಸಲ್ ಬಂದ್ರೆ ಅದು ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ಅಂತ ಕರಿತೀವಿ. ಇಲ್ಲಿ ಕ್ಲಾಕ್ ವೈಸ್ ಡೈರೆಕ್ಷನ್ ಇತ್ತಪ್ಪ ಅಂದ್ರೆ ಅದನ್ನ ನಾವು ಕ್ಲಾಕ್ ವೈಸ್ ಡೈರೆಕ್ಷನ್ ಅಲ್ಲಿ ಯಾವಾಗ್ಲೂ ಆಂಗಲ್ಸ್ ವಿಲ್ ಬಿ ಇನ್ ದ ನೆಗೆಟಿವ್ ಫಾರ್ಮ್ಯಾಟ್, ನೆಗೆಟಿವ್ ವ್ಯಾಲ್ಯೂ ಇರ್ತದೆ. ಅದೇ ನಮಗೆ ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ಹೇಗಿದ್ರೆ ಆಂಗಲ್ ವಿಲ್ ಬಿ ಪಾಸಿಟಿವ್ ಡಿಗ್ರಿ ಅಥವಾ ಪಾಸಿಟಿವ್ ವ್ಯಾಲ್ಯೂ ಅಂತ ಹೇಳ್ತೀವಿ. ನಮಗೆ ಆಂಟಿ ಕ್ಲಾಕ್ ವೈಸ್ ಅಲ್ಲಿ ಇದ್ರೆ ಪಾಸಿಟಿವ್ ಇರುತ್ತೆ, ಕ್ಲಾಕ್ ವೈಸ್ ಡೈರೆಕ್ಷನ್ ಅಲ್ಲಿ ಇದ್ರೆ ನೆಗೆಟಿವ್ ಇರುತ್ತೆ. ಇಲ್ಲಿ ನಾವು ಇದನ್ನ ಇನಿಷಿಯಲ್ ಲೈನ್ ಅಥವಾ ಇನಿಷಿಯೇಟೆಡ್ ಲೈನ್ ಅಂತ ಕರಿತೀವಿ, ಇದನ್ನ ಟರ್ಮಿನೇಟೆಡ್ ಲೈನ್ ಅಂತ ಕರಿತೀವಿ. ಇಲ್ಲಿ ಏನ್ ನಮಗೆ ಫಾರ್ಮ್ ಆಗುತ್ತಲ್ಲ ಇದನ್ನ ಆಂಗಲ್ ಅಂತೇಳಿ ಕರಿತೀವಿ. ಈ ಆಂಗಲ್ ನಮಗೆ ಥೀಟಾದಿಂದ ನಾವು ರೆಪ್ರೆಸೆಂಟ್ ನ ಮಾಡ್ತೀವಿ. ಇಲ್ಲಿ ನಮಗೆ ಮೇನ್ ಆಗಿ ಆಂಗಲ್ಸ್ ಅಲ್ಲಿ 0 ಡಿಗ್ರಿ, 30 ಡಿಗ್ರಿ, 60 ಡಿಗ್ರಿ, 90 ಡಿಗ್ರಿ ಅಂತೇಳಿ ಈ ತರ ಬರ್ತವೆ. ಅವನ್ನ ಯಾವ ರೀತಿ ನಾವು ಬರ್ಕೊಂತ ಹೋಗ್ತೀವಿ ಅಂತ ನನ್ನ ನೋಡ್ತಾ ಹೋಗೋಣ. ಈಗ ಫಾರ್ ಎಕ್ಸಾಂಪಲ್ ಫಸ್ಟಿಗೆ ನಾವು ಈ ತರ ಸ್ಟ್ರೇಟ್ ಲೈನ್ ಅಲ್ಲಿ ಬಂದಿದ್ರೆ ಇದನ್ನ ನಾವು 90 ಡಿಗ್ರಿ ಆಂಗಲ್ ಅಂತ ಕರಿತೀವಿ. ಇದು 90 ಡಿಗ್ರಿ ಆಂಗಲ್, ಇದು ಇನಿಷಿಯಲ್ ಲೈನು, ಇದು ಟರ್ಮಿನೇಟೆಡ್ ಲೈನ್. ಈ ತರ ನಮಗೆ ಏನಿರುತ್ತೆ ಇನಿಷಿಯಲ್ ಲೈನು ಮತ್ತೆ ಟರ್ಮಿನೇಟೆಡ್ ಲೈನು ಇರುತ್ತೆ. ಇಲ್ಲಿ ನಮಗೆ 90 ಡಿಗ್ರಿ ಬರುತ್ತೆ. ಅದೇ ರೀತಿ ಸ್ಟ್ರೇಟ್ ಲೈನ್ ಅಲ್ಲಿ ಇದ್ರೆ ಅಂದ್ರೆ ಇದು ಲಂಬಕೋನ ತ್ರಿಭುಜ ಅಥವಾ ನಾವೇನ್ ಕರಿತೀವಲ್ಲ ಈ ತರ ಇದ್ರೆ ಇದನ್ನ 90 ಡಿಗ್ರಿ ಅಂತ ಕರಿತೀವಿ. ಇಲ್ಲಿ ಆಂಗಲ್ ಈ ತರ ಸ್ಟ್ರೇಟ್ ಲೈನ್ ಅಲ್ಲಿ ಬಂದಿದೆ, ಇದು ಇನಿಷಿಯಲ್ ಲೈನ್, ಇದು ಟರ್ಮಿನೇಟೆಡ್ ಲೈನ್ ಇದ್ರೆ ಇಲ್ಲಿ ಆಂಗಲ್ ಏನ್ ಕ್ರಿಯೇಟ್ ಆಗುತ್ತಲ್ಲ ಈ ಆಂಗಲ್ ನಮಗೆ ಎಷ್ಟಿರುತ್ತಪ್ಪ ಅಂದ್ರೆ 180 ಡಿಗ್ರಿ ಇರ್ತದೆ. ಅದೇ ರೀತಿ ಇನಿಷಿಯಲ್ ಲೈನು ಈ ತರ ಇದ್ದು ನಮಗೆ ಆಂಗಲ್ ಅಂದ್ರೆ ನಮಗೆ ಈ ತರ ರೊಟೇಷನ್ ಹಾಕಂತ ಬಂದ್ರೆ ಫಸ್ಟಿಗೆ ಇಲ್ಲಿಂದ ನಮಗೇನ್ ಬಂತು, ಇನಿಷಿಯಲ್ ಲೈನ್ ಇಂದ ಒಂದು ಲೈನ್ ಬಂತು, ಅಲ್ಲಿ 90 ಡಿಗ್ರಿ ಫಾರ್ಮೇಶನ್ ಆಯ್ತು. ಅದೇ ಸ್ಟ್ರೈಟ್ ಲೈನ್ ಅಲ್ಲಿ ಬಂದ್ರೆ ಅದು ಟರ್ಮಿನೇಟೆಡ್ ಲೈನು 180 ಡಿಗ್ರಿ ಬರುತ್ತೆ. ಇಲ್ಲಿ ಟರ್ಮಿನೇಟೆಡ್ ಲೈನು ಈ ತರ ಒಂದ್ ರೌಂಡ್ ಸುತ್ತಾಕಿ ಒಂದ್ ರೌಂಡ್ ಹಿಂಗ್ ಬಂತಪ್ಪ ಅಂದ್ರೆ ಇದು 270 ಡಿಗ್ರಿ ಇರುತ್ತೆ. 270 ಅಂದ್ರೆ 180 ಪ್ಲಸ್ 90, ಇದು 90 ಪ್ಲಸ್ 90 180, 180 ಪ್ಲಸ್ 90 270 ಡಿಗ್ರಿ ಇರ್ತದೆ. ಅದೇ ರೀತಿ ಫುಲ್ ಒಂದ್ ರೌಂಡ್ ರೊಟೇಷನ್ ನ ಕಂಪ್ಲೀಟ್ ಮಾಡ್ತಪ್ಪ ಅಂದ್ರೆ ಫಾರ್ ಎಕ್ಸಾಂಪಲ್ ಇಲ್ಲಿ ನಮಗೆ ಇದು ಇನಿಷಿಯಲ್ ಲೈನು, ಇದ್ರ ಮೂಲಕ ಅಂದ್ರೆ ಬಂದಿದ್ದು ಇಲ್ಲಿ ಒಂದ್ ರೌಂಡ್ ಫುಲ್ ಕಂಪ್ಲೀಟ್ ಮಾಡ್ತಪ್ಪ ಅಂದ್ರೆ ಇದೇ ಟರ್ಮಿನೇಟೆಡ್ ಲೈನ್ ಬಂತಪ್ಪ ಅಂದ್ರೆ ಇಲ್ಲಿ ನಮ್ಗೆ ಏನಾಗುತ್ತೆ ಅಂದ್ರೆ 360 ಡಿಗ್ರಿಯಲ್ಲಿ ಫಾರ್ಮೇಶನ್ ಆಗುತ್ತೆ. ಈ ತರ ನಾವು 90 ಡಿಗ್ರಿ, 180 ಡಿಗ್ರಿ, 270 ಡಿಗ್ರಿ, 360 ಡಿಗ್ರಿನ ನಾವೇನ್ ಮಾಡ್ತೀವಿ ರೆಪ್ರೆಸೆಂಟ್ ನ ಮಾಡ್ತೀವಿ. ಇಲ್ಲಿ ನಮಗೆ ಒಂದು ಫಾರ್ಮುಲಾ ಬರುತ್ತೆ. ಫಾರ್ಮುಲಾ ಯಾವ್ದಪ್ಪ ಅಂದ್ರೆ ಇಲ್ಲಿ ನಮಗೆ ಒಂದು ಸರ್ಕಲ್ ಇರುತ್ತೆ. ಆ ಸರ್ಕಲ್ ಅಲ್ಲಿ ನಾವು ಒಂದು ಸೆಂಟರ್ ಪಾಯಿಂಟ್ ಇಂದ ಯಾವುದೇ ಒಂದು ಲೈನ್ ನ ತಗೊಂಡು ಹೋದ್ರೆ
ರೇಡಿಯಸ್ ಆರ್ ಅಂತ ತಗೊಳ್ತೀವಿ. ಇಲ್ಲಿ ಇನ್ನೊಂದ್ ಕಡೆ ಎಲ್ಲಾದ್ರೂ ತಗೊಂಡೋದ್ರೆ ಇದು ಒಂದು ಆರ್ ಅಂತ ತಗೊಳ್ತೀವಿ. ಇಲ್ಲಿ ಏನ್ ಆಂಗಲ್ ಫಾರ್ಮ್ ಆಗುತ್ತಲ್ಲ ಇದನ್ನ ತೀಟಾ ಅಂತೇಳಿ ರೆಪ್ರೆಸೆಂಟ್ ಮಾಡ್ತೀವಿ. ಈ ಆರ್ಕ್ ಲೆಂತ್ ಇಲ್ಲೇನ್ ಬಂದಿರ್ತತಲ್ಲ ಈ ಲೆಂತ್ ನ ನಾವು ಎಲ್ ಇಂದ ಡಿನೋಟ್ ಮಾಡ್ತೀವಿ. ಇಲ್ಲಿ ನಾವೇನ್ ಮಾಡಿದ್ವಿ ಆಂಗಲ್ ನ ತೀಟಾದಿಂದ ರೆಪ್ರೆಸೆಂಟ್ ಮಾಡ್ತೀವಿ, ರೇಡಿಯಸ್ ನ ಆರ್ ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ಇಲ್ಲಿ ನಮಗೆ ಒಂದು ಫಾರ್ಮುಲಾ ಇಂಪಾರ್ಟೆಂಟ್ ಫಾರ್ಮುಲಾ ಬರುತ್ತೆ, ಇದ್ರ ಮೇಲೆ ಕ್ವಶನ್ಗಳು ಅರೈಸ್ ಆಗ್ತವೆ. ತೀಟಾ ಇಸ್ ಈಕ್ವಲ್ ಟು ಎಲ್ ಡಿವೈಡೆಡ್ ಬೈ ಆರ್ ಅಂತೇಳಿ ಬರಿತೀವಿ. ಈ ಎಲ್ ಡಿವೈಡೆಡ್ ಬೈ ಆರ್ ಅನ್ನೋದು ಎಲ್ ಅನ್ನೋದು ಏನಪ್ಪಾ ಅಂದ್ರೆ ಇಟ್ ಈಸ್ ಲೆಂತ್ ಆಫ್ ಅನ್ ಆರ್ಕ್ ಅಂತ ಕರಿತೀವಿ. ಆರ್ಕ್ ನ ಲೆಂತ್ ಅಂತ ಕರಿತೀವಿ, ಲೆಂತ್ ಆಫ್ ಅನ್ ಆರ್ಕ್. ಅದೇ ರೀತಿ ಆರ್ ಈಸ್ ರೇಡಿಯಸ್ ಆಫ್ ಎ ಸರ್ಕಲ್, ರೇಡಿಯಸ್ ಆಫ್ ಎ ಸರ್ಕಲ್. ಸರ್ಕಲ್ದು ನಾವೇನ್ ತಗೊಂಡಿರ್ತೀವಲ್ಲ ರೇಡಿಯಸ್. ನೆಕ್ಸ್ಟ್ ತೀಟಾ ವಿಲ್ ಬಿ ದ ಆಂಗಲ್ ಬಿಟ್ವೀನ್ ದ ಟೂ ರೇಡಿಯಸ್. ಟೂ ರೇಡಿಯಸ್ ಆಂಗಲ್ ಇನ್ಫಾರ್ಮೇಶನ್ ಅಂತಲ್ಲ ಅದು ತೀಟಾ. ಇದನ್ನ ನಾವು ಫಾರ್ಮುಲಾನ ಈ ತರನಾದ್ರೂ ಬರಿಬಹುದು, ಅಥವಾ ಇದರಲ್ಲೇ ನಮಗೆ ಇನ್ನೂ ಎರಡು ಫಾರ್ಮುಲಾ ಬರ್ತವೆ. ತೀಟಾ ಎಲ್ ಮತ್ತೆ ಆರ್ ವ್ಯಾಲ್ಯೂ ಕೊಟ್ಟಿದ್ರೆ ತೀಟಾ ಫೈಂಡ್ ಔಟ್ ಮಾಡ್ಬೇಕಂದ್ರೆ ನಾವು ತೀಟಾ ಇಸ್ ಈಕ್ವಲ್ ಟು ಎಲ್ ಬೈ ಆರ್ ಅಂತ ಬರಿತೀವಿ. ಅದೇ ನಮಗೆ ಆರ್ ವ್ಯಾಲ್ಯೂ ಬೇಕಿತ್ತಪ್ಪ ಅಂದ್ರೆ ಆರ್ ನ ನಾವು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ತೀವಿ, ತೀಟಾನ ಈ ಕಡೆ ತಗೊಳ್ತೀವಿ. ಅಂದ್ರೆ ಈ ತರ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದಾಗ ಆರ್ ಇಸ್ ಈಕ್ವಲ್ ಟು ಎಲ್ ಡಿವೈಡೆಡ್ ಬೈ ತೀಟಾ ಆಗುತ್ತೆ. ಇದು ಒಂದು ಫಾರ್ಮುಲಾ ಆಗುತ್ತೆ. ಅದೇ ರೀತಿ ನಮಗೆ ಎಲ್ ವ್ಯಾಲ್ಯೂ ಬೇಕಿದ್ದಾಗ, ತೀಟಾ ವ್ಯಾಲ್ಯೂ ಬೇಕಿದ್ದಾಗ ಎಲ್ ಬೈ ಆರ್ ವ್ಯಾಲ್ಯೂ ಬೇಕಿದ್ದಾಗ ಎಲ್ ಬೈ ತೀಟಾ. ಎಲ್ ವ್ಯಾಲ್ಯೂ ಬೇಕಿತ್ತಪ್ಪ ಅಂದ್ರೆ ಎಲ್ ವ್ಯಾಲ್ಯೂ ಬೇಕಿತ್ತಂದ್ರೆ ನಾವೇನ್ ಮಾಡ್ತೀವಿ, ಜಸ್ಟ್ ಇದನ್ನ ಆರ್ ಇಂಟು ತೀಟಾ ಅಂತ ಬರಿತೀವಿ. ಆರ್ ಇಂಟು ತೀಟಾ. ಇವು ಮೂರು ನಮಗೆ ಇಂಪಾರ್ಟೆಂಟ್ ಫಾರ್ಮುಲಾ. ಅಂದ್ರೆ ಒಂದೇ ಫಾರ್ಮುಲಾದಲ್ಲಿ ನಾವೇನ್ ಮಾಡ್ಬೋದು, ಹಾಗೆ ಎರಡು ಫಾರ್ಮುಲಾನು ನಾವು ಫಾರ್ಮೇಶನ್ ಮಾಡ್ಬೋದು. ಇಲ್ಲಿ ನಮಗೆ ಯಾವ ವ್ಯಾಲ್ಯೂಸ್ ನ ಕೊಟ್ಟಿರ್ತಾರೋ ಯಾವ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕು ಅದನ್ನ ತಗೊಂಡು ನಾವು ವ್ಯಾಲ್ಯೂಸ್ ನ ಫೈಂಡ್ ಔಟ್ ಮಾಡ್ತೀವಿ. ಈ ತರ ಕ್ವಶನ್ಗಳು ನಿಮಗೆ ಅರೈಸ್ ಆಗ್ತವೆ. ಅದು ಯಾವ ರೀತಿ ಅನ್ನೋದನ್ನ ಒಂದು ಎಕ್ಸಾಂಪಲ್ ಮೂಲಕ ನೋಡೋಣ. ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ನಮಗೆ ಒಂದು ಕ್ವಶನ್ ಕೊಟ್ಟಿದ್ದಾರೆ. ಏನಂದ್ರೆ ಫೈಂಡ್ ದ ರೇಡಿಯಸ್ ಆಫ್ ದ ಸರ್ಕಲ್, ಫೈಂಡ್ ದ ರೇಡಿಯಸ್ ಆಫ್ ದ ಸರ್ಕಲ್ in which a central angle of 60 degree intercepts an arc of length 37.4 centimeter. 37.4 ಸೆಂಟಿಮೀಟರ್. ಫೈಂಡ್ ದ ರೇಡಿಯಸ್ ವ್ಯಾಲ್ಯೂ. ಇಲ್ಲಿ ನಮ್ಗೆ ಏನ್ ಕೊಟ್ಟಾರೆ ಕೇಳ್ಯಾರಂದ್ರೆ ಆರ್ ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್, ಆರ್ ವ್ಯಾಲ್ಯೂನ ಕಂಡುಹಿಡಿಯಿರಿ ಅಂತೇಳಿ ಕೊಟ್ಟಿದ್ದಾರೆ. ಅವ್ರು ಕೊಟ್ಟಿರೋದೇನು ನಮಗೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಇದರಲ್ಲಿ ತೀಟಾ ವ್ಯಾಲ್ಯೂ ಕೊಟ್ಟಿದ್ದಾರೆ. ತೀಟಾ ವ್ಯಾಲ್ಯೂ ಎಷ್ಟು ಕೊಟ್ಟಾರೆ, 60 ಡಿಗ್ರಿ ಕೊಟ್ಟಾರೆ. ಅದೇ ರೀತಿ ನೆಕ್ಸ್ಟ್ ಇನ್ನೊಂದು ಆರ್ಕ್ ಆಫ್ ಲೆಂತ್ ಅಂದ್ರೆ ಎಲ್ ವ್ಯಾಲ್ಯೂ ಕೊಟ್ಟಾರೆ. ಲಾಸ್ಟ್ ಇದರಲ್ಲಿ ನೋಡಿದ್ವಿ ನಾವು ತೀಟಾ ಇಸ್ ಈಕ್ವಲ್ ಟು ಎಲ್ ಬೈ ಆರ್ ಬರುತ್ತೆ. ಅಲ್ಲಿ ನಮಗೆ ತೀಟಾ ವ್ಯಾಲ್ಯೂ ಕೊಟ್ಟಿದ್ದಾರೆ, ಎಲ್ ವ್ಯಾಲ್ಯೂ ಅಂದ್ರೆ ಆರ್ಕ್ ಆಫ್ ದ ಲೆಂತ್. ಆ ಲೆಂತ್ ಆಫ್ ದ ಆರ್ಕ್ ಎಷ್ಟಿದೆ ಅಂದ್ರೆ 37.4 ಇದೆ. ಈ 37.4 ನಮಗೆ ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಈಗ ನಮಗೆ ಇಲ್ಲಿ ತೀಟಾ ವ್ಯಾಲ್ಯೂ 60 ಡಿಗ್ರಿಯಲ್ಲಿ ಇದೆಯಲ್ಲ, ಈ 60 ಡಿಗ್ರಿಯಲ್ಲಿ ಇರೋದನ್ನ ನಾವೇನ್ ಮಾಡ್ತೀವಿ ಅಂದ್ರೆ ಪೈ ವ್ಯಾಲ್ಯೂಗೆ ಬರ್ಕೊಂತೀವಿ. ಪೈ ವ್ಯಾಲ್ಯೂ ಅಂತಂದ್ರೆ ರೇಡಿಯನ್ಸ್ ಅಲ್ಲಿ ಬರ್ಕೊಂತೀವಿ. ರೇಡಿಯನ್ಸ್ ಅಲ್ಲಿ ಯಾಕೆ ಬರ್ಕೊಂತೀವಿ ಅಂದ್ರೆ ಇಲ್ಲಿ ನಾವು ಕೆಳಗಡೆ ಅಂದ್ರೆ ಫಾರ್ಮುಲಾ ಬರಿಬೇಕಾದ್ರೆ ಅಥವಾ ಫಾರ್ಮುಲಾ ಯೂಸ್ ಮಾಡಿದಾಗ ನಾವು ಆ ವ್ಯಾಲ್ಯೂನ ಕನ್ವರ್ಟ್ ಮಾಡಬೇಕಾದ್ರೆ ರೇಡಿಯನ್ಸ್ ಅಲ್ಲಿ ಮಾಡ್ತೀವಿ. ಸೊ 60 ಡಿಗ್ರಿ ಇರೋದು ಪೈ ಬೈ 3 ಆಗುತ್ತೆ. ಪೈ ಬೈ 3 ಹೆಂಗಾಗುತ್ತೆ ಅಂದ್ರೆ ನಮಗೆ ಪೈ ರೇಡಿಯನ್ಸ್. ಇಲ್ಲಿ ನಾವು ಅವಾಗ ಒಂದು ಡಿಗ್ರೀಸ್ ಏನ್ ನೋಡ್ತೀವಲ್ಲ, ಈ ಡಿಗ್ರೀಸ್ ಅಲ್ಲಿ ಪೈ ರೇಡಿಯನ್ಸ್ ಅಂತಂದ್ರೆ 180 ಡಿಗ್ರಿ. ಒಂದು ಫುಲ್ ರೊಟೇಷನ್ ಬಂದಾಗ ಸ್ಟ್ರೇಟ್ ಲೈನ್ ಬರುತ್ತಲ್ಲ, ಈ ತರ ಬಂದಾಗ ಏನ್ ಬರುತ್ತಲ್ಲ ಇಲ್ಲಿ ಪೈ ರೇಡಿಯನ್ಸ್ ಆಗುತ್ತೆ. ಅದೇ ನಮಗೆ ಇಲ್ಲಿ ಪೈ ರೇಡಿಯನ್ಸ್ ಇರೋದು 180 ಡಿಗ್ರಿ ಅಂದ್ರೆ ಇಲ್ಲಿ ನಮಗೆ ಇರೋದು ಎಷ್ಟಿದೆ, 60 ಡಿಗ್ರಿ ಇದೆ. 60 ಡಿಗ್ರಿ ಆಗ್ಬೇಕಪ್ಪ ಅಂದ್ರೆ 180ನ ಎಷ್ಟರಿಂದ ನಾವು ಡಿವೈಡ್ ಮಾಡಬೇಕು, 3 ಇಂದ ಡಿವೈಡ್ ಮಾಡಬೇಕು. ಸೊ 3 ನಿಂದ ನಾವು ಡಿವೈಡ್ ಮಾಡಿದ್ರೆ ಏನ್ ಬರುತ್ತೆ ನಮಗೆ 3 1 3 6 18 60 ಡಿಗ್ರಿ ಆಗುತ್ತೆ. ಇಲ್ಲಿ 3 ಇಂದ RHS ನ ಡಿವೈಡ್ ಮಾಡೋದ್ರಿಂದ
LHS ನಾವು 3 ಇಂದ ಡಿವೈಡ್ ಮಾಡ್ತೀವಿ. ಸೊ 360 ಡಿಗ್ರಿ. ಸೊ ಇಲ್ಲೇನಾಯ್ತು, ಇದು π/3 ರೇಡಿಯನ್ಸ್ ಆಯ್ತು. π/3 ರೇಡಿಯನ್ಸ್. ಇಲ್ಲಿ ನಾವು π/3 ನ ಏನ್ ಬರ್ಕೊಂತೀವಿ ಅಂದ್ರೆ ಪೈ ವ್ಯಾಲ್ಯೂನ 22/7 ಅಂತ ಬರ್ಕೊಂತೀವಿ. ಈಗ ಫಾರ್ಮುಲಾ ಬರೆಯೋಣ. ನಮಗೆ ಅವಾಗಲೇ ನಾವು ನೋಡ್ದಂಗೆ ನಮಗೆ ಲಾಸ್ಟ್ ಇದರಲ್ಲಿ ಥೀಟಾ ಇಸ್ ಈಕ್ವಲ್ ಟು L/R. ನಮಗೆ ಇಲ್ಲಿ ಕ್ವಶನ್ ಅಲ್ಲಿ ಏನ್ ಕೊಟ್ಟರೆ, ಥೀಟಾ ಕೊಟ್ಟರೆ, ಎಲ್ ಕೊಟ್ಟರೆ, ನಾವೇನ್ ಕಂಡುಹಿಡಿಯಬೇಕು, ಆರ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕು. ಸೊ ಆರ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕಂದ್ರೆ ಫಾರ್ಮುಲಾ ಏನಿದೆ, ಆರ್ ಇಸ್ ಈಕ್ವಲ್ ಟು ಎಲ್ ಡಿವೈಡೆಡ್ ಬೈ ಥೀಟಾ. ಅದನ್ನ ನಾವು ಫಾರ್ಮುಲಾ ಬರ್ಕೊಂತೀವಿ. ಆರ್ ಇಸ್ ಈಕ್ವಲ್ ಟು ಎಲ್ ಡಿವೈಡೆಡ್ ಬೈ ಥೀಟಾ. ಎಲ್ ವ್ಯಾಲ್ಯೂ ಎಷ್ಟಿದೆ, 37.4 ಇದೆ, ಡಿವೈಡೆಡ್ ಬೈ ಥೀಟಾ. ಥೀಟಾ ವ್ಯಾಲ್ಯೂ ನಾವು ಏನ್ ಬರ್ಕೊಂಡಿವಿ, π/3 ಅಂತ ಬರ್ಕೊಂಡಿವಿ. π/3 ಅಂದ್ರೆ ನಾವು ಅದನ್ನ 22/7 ಅಂತ ಬರ್ಕೊಂತೀವಿ. ಪೈ ವ್ಯಾಲ್ಯೂ 22/7 ಇಂಟು 3 ಆಗುತ್ತೆ. 22/7 ಇಂಟು 3 ಆಗುತ್ತೆ. ಅಥವಾ ಅದನ್ನ ನಾವು ಏನ್ ಬರ್ಕೋಬಹುದು, ಪೈ ಅಂತ ಅಷ್ಟೇ ಬರ್ಕೋಬಹುದು. ಇಲ್ಲಿ 22/7 ಬರ್ಕೊಂಡ್ವಾ. ನೆಕ್ಸ್ಟ್ ಇಲ್ಲಿ ಏನಾಗುತ್ತಂದ್ರೆ ಇದು 37.4 ಡಿವೈಡೆಡ್ ಬೈ 1 ಆಗುತ್ತೆ. ಇದು 3 ಇಂಟು 7 ಡಿವೈಡೆಡ್ ಬೈ 22 ಆಗುತ್ತೆ. ಇದು ನಾವು ಮಾಡಿದಾಗ ಕ್ಯಾಲ್ಕುಲೇಷನ್ ಮಾಡಿದಾಗ ಏನಾಗುತ್ತೆ ಅಂದ್ರೆ ಇಲ್ಲಿ 11 1 ಜಾ 11 2 ಜಾ 22. ಇಲ್ಲಿ ಇದು 11 ಇಂದ ಹೋಗುತ್ತೆ. 11 3 ಜಾ 33, 11 4 ಜಾ 44. ಸೊ ಇಲ್ಲಿ ನಾವು ಇದನ್ನೇನ್ ಮಾಡ್ತೀವಿ, 3.4 ಯಾಕೆ ಬರಿತೀವಿ ಅಂದ್ರೆ ಇಲ್ಲಿ ನಮಗೆ 37.4 ಇದೆ. 37.4 ಅಲ್ಲಿ ಒಂದು ನಂಬರ್ ಆದ್ಮೇಲೆ ಡೆಸಿಮಲ್ ಪಾಯಿಂಟ್ ಇರೋದ್ರಿಂದ ಒಂದು ನಂಬರ್ ಬಿಟ್ಟು ಡೆಸಿಮಲ್ ಪಾಯಿಂಟ್ ನ ಬರಿತೀವಿ. 3.4 ಇಂಟು 3 ಇಂಟು 7. ಇದನ್ನ ನಾವು ಮಲ್ಟಿಪ್ಲಿಕೇಶನ್ ಮಾಡಿದಾಗ ಇಲ್ಲಿ ಏನ್ ಬರುತ್ತೆ, 3 ಇಂಟು 3.4 ಇಂಟು 7 ಮಾಡಿದ್ರೆ 35.7 ಸೆಂಟಿಮೀಟರ್ ಬರುತ್ತೆ. ಅಂದ್ರೆ ಇವನ್ನ ಮೂರನ್ನು ಮಲ್ಟಿಪ್ಲಿಕೇಶನ್ ಮಾಡಕ್ 7 3 ಜಾ 21, 3 ಇಂಟು 3.4 ಮಾಡಿದ್ರೆ 35.7 ಸೆಂಟಿಮೀಟರ್ ಬರುತ್ತೆ. ಈ ತರ ನಮಗೆ ಥೀಟಾ ವ್ಯಾಲ್ಯೂ, ಎಲ್ ವ್ಯಾಲ್ಯೂ ಅಥವಾ ಆರ್ ವ್ಯಾಲ್ಯೂ ಕೊಟ್ಟಾಗ ನಾವು ಯಾವ ರೀತಿ ಮಾಡೋದನ್ನ ನೋಡಿದ್ವಿ. ಇದರಲ್ಲಿ ಯಾವ್ದು ಬೇಕಾದ್ರೂ ಕೇಳ್ಬೋದು, ಅವ್ರು ಏನ್ ಬೇಕಾದ್ರೂ ಕೇಳ್ಬೋದು. ಬಟ್ ನಮಗೆ ಫಾರ್ಮುಲಾ ಇದೊಂದು ನೆನ್ಪಿಟ್ಬಿಟ್ಟಿದ್ರೆ ಸಾಕು. ಈ ಫಾರ್ಮುಲಾ ನೆನ್ಪಿಟ್ಕೊಂಡು ವ್ಯಾಲ್ಯೂಸ್ ನ ನಾವು ಫೈಂಡ್ ಔಟ್ ಮಾಡ್ತೀವಿ. ಇಲ್ಲಿ ಎಲ್ಲೋ ಆರ್ ಕೊಟ್ಟಾಗ ಥೀಟಾ ವ್ಯಾಲ್ಯೂ ಕೇಳ್ತಾರೆ, ಎಲ್ಲೋ ಥೀಟಾ ಕೊಟ್ರೆ ಆರ್ ವ್ಯಾಲ್ಯೂ ಕೇಳ್ತಾರೆ, ಆರು ಥೀಟಾ ವ್ಯಾಲ್ಯೂ ಕೊಟ್ಟಿದ್ರೆ ಎಲ್ ವ್ಯಾಲ್ಯೂನ ಕೇಳ್ತಾರೆ. ಈ ತರ ನಾವು ಏನ್ ಮಾಡ್ತೀವಿ, ಪ್ರಾಬ್ಲಮ್ ನ ಸಾಲ್ವ್ ಮಾಡ್ತಾ ಹೋಗ್ತೀವಿ. ಈಗ ಅದೇ ರೀತಿ ನೆಕ್ಸ್ಟ್ ಇಲ್ಲಿ ನಾವು ಅವಾಗಲೇ ಹೇಳ್ದಂಗೆ ಡಿಗ್ರಿನ ಅಥವಾ ಆಂಗಲ್ನ ಡಿಗ್ರಿಯಿಂದ ಮತ್ತೆ ರೇಡಿಯನ್ ಇಂದ ನಾವೇನ್ ಮಾಡ್ತೀವಿ, ಮೆಜರ್ಮೆಂಟ್ ಮಾಡ್ತೀವಿ ಅಂತ ಹೇಳಿದ್ವಿ. ಇಲ್ಲಿ ಫಸ್ಟಿಗೆ ಡಿಗ್ರೀಸ್ ಅಲ್ಲಿ ಯಾವಾಗಲೇ ನೋಡ್ದಂಗೆ ಇದು ಇನಿಷಿಯಲ್ ಲೈನ್, ಇದು ಟರ್ಮಿನೇಟೆಡ್ ಲೈನ್. ಇಲ್ಲಿಂದ ಇಲ್ಲಿಗೆ ಅಂದ್ರೆ ಒಂದು ಸ್ಟ್ರೇಟ್ ರೊಟೇಷನ್ ಆಯ್ತಪ್ಪ ಅಂದ್ರೆ ಇದು 180 ಡಿಗ್ರಿಗೆ ಬರ್ತದೆ. ಅದೇ ರೀತಿ ರೇಡಿಯನ್ ಅಲ್ಲಿ ಹೆಂಗ್ ಬರಿತೀವಿ ಅಂದ್ರೆ ಸೇಮ್ ಇನಿಷಿಯಲ್ ಲೈನ್, ಇದು ಟರ್ಮಿನೇಟೆಡ್ ಲೈನ್, ಇಲ್ಲಿ ಏನ್ ಬರುತ್ತಲ್ಲ ಇದನ್ನ ಪೈ ರೇಡಿಯನ್, ಪೈ ಬರೆದು ಮೇಲೆ ಸಿ ಅಂತ ಬರ್ತೀವಿ. ಈ ತರ ಬರೆದ್ರೆ ಪೈ ರೇಡಿಯನ್ ಅಂತ. ಇಲ್ಲಿ ನಾವು ಮೇಲ್ಗಡೆ ಅಂದ್ರೆ ಇಲ್ಲಿ ಡಿಗ್ರಿ ಒಂದು ಡಾಟ್ ಅಥವಾ 0 ಬರಿತೀವಲ್ಲ, ಇದನ್ನ ಡಿಗ್ರಿ ಅಂತ ಕರಿತೀವಿ. ಈ ಡಿಗ್ರಿನ ಬರಿಲೇಬೇಕು, ಬರಲಿಲ್ಲ ಅಂದ್ರೆ ಅದು ಡಿಗ್ರಿ ಅಂತ ಅನ್ಸಲ್ಲ. ಬಟ್ ಇಲ್ಲಿ ರೇಡಿಯನ್ಸ್ ನ ನಾವು ಓನ್ಲಿ ಪೈ ಅಂತ ಮೆನ್ಷನ್ ಮಾಡಿದ್ರು ಸಾಕು, ಅದು ಬೈ ಡಿಫಾಲ್ಟ್ ಇಟ್ ಈಸ್ ರೇಡಿಯನ್. ಇನ್ ಆಂಗಲ್ ಈಸ್ ಇನ್ ರೇಡಿಯನ್ಸ್ ಅಂತ ಅರ್ಥ. ಓಕೆ, ಈ ತರ ನಾವೇನ್ ಮಾಡ್ತೀವಿ, ಫಸ್ಟಿಗೆ ಒಂದು ರೊಟೇಷನ್ಗೆ ಪೈ ಅಂತ ತಗೊಳ್ತೀವಿ. ಸೊ ಅದೇ ರೀತಿ ಯು ನೋ ದಟ್ ಪೈ ಅಥವಾ 180 ಡಿಗ್ರಿ ಇಸ್ ಈಕ್ವಲ್ ಟು ಪೈ ರೇಡಿಯನ್ಸ್. ಇದು ಇಂಪಾರ್ಟೆಂಟ್, ಯಾಕಂದ್ರೆ ಇಲ್ಲಿ ನಮಗೆ ಈ ಫಾರ್ಮುಲಾ ಯೂಸ್ ಮಾಡಿಕೊಂಡು ಕೂಡ ಕ್ವಶನ್ ನ ಕೇಳ್ತಾರೆ. ಅಂದ್ರೆ ಡಿಗ್ರಿ ಕೊಟ್ಟು ರೇಡಿಯನ್ಗೆ ಫೈಂಡ್ ಔಟ್ ಮಾಡಬಹುದು, ಅಥವಾ ರೇಡಿಯನ್ಸ್ ಕೊಟ್ಟು ಡಿಗ್ರಿಗೆ ಕನ್ವರ್ಟ್ ಮಾಡ್ರಿ ಅಂತ ಕೇಳ್ಬೋದು. ಇಲ್ಲಿ ನಮಗೆ 180 ಡಿಗ್ರಿ ಅನ್ನೋದು ಪೈ ರೇಡಿಯನ್ ಅಂತ ಕರಿತೀವಿ. ಇಲ್ಲಿ ಅದೇ ನಮಗೆ 1 ಡಿಗ್ರಿ ಬೇಕಿತ್ತಪ್ಪ ಅಂದ್ರೆ 1 ಡಿಗ್ರಿ ಇಸ್ ಈಕ್ವಲ್ ಟು ಪೈ ಬೈ 180 ಇಂಟು 1 ರೇಡಿಯನ್ಸ್. ಇದು ನಮಗೆ ಡಿಗ್ರಿಯಿಂದ ರೇಡಿಯನ್ಸ್ಗೆ ಕನ್ವರ್ಟ್ ಮಾಡೋ ಫಾರ್ಮುಲಾ. ಅದೇ ರೀತಿ ನೆಕ್ಸ್ಟ್ ಪೈ ರೇಡಿಯನ್ ಇಸ್ ಈಕ್ವಲ್ ಟು 180 ಡಿಗ್ರಿ. ಸೊ 1 ರೇಡಿಯನ್ ಇಸ್ ಈಕ್ವಲ್ ಟು 180 ಡಿವೈಡೆಡ್ ಬೈ ಪೈ.
ಇಂಟು 1 ಡಿಗ್ರಿ. ನೋಡ್ರಿ, ಡಿಗ್ರಿಯಿಂದ ರೇಡಿಯನ್ಸ್ ಕನ್ವರ್ಟ್ ಮಾಡೋಕ್ಕೆ ಈ ಫಾರ್ಮುಲಾ ಯೂಸ್ ಮಾಡ್ತೀವಿ. ಅದೇ ರೀತಿ ರೇಡಿಯನ್ಸ್ ಇಂದ ಡಿಗ್ರಿ ಕನ್ವರ್ಟ್ ಮಾಡೋಕ್ಕೆ ಈ ಫಾರ್ಮುಲಾ ಯೂಸ್ ಮಾಡ್ತೀವಿ. ಇವೆರಡು ಫಾರ್ಮುಲಾ ಇಂಪಾರ್ಟೆಂಟ್, ಸರಿನಾ? ನೆಕ್ಸ್ಟ್, ಇವಾಗ 180 ಡಿಗ್ರಿ ಅಂದರೆ 5 ಅಂತ ಹೇಳಿದ್ವಿ. ಅದೇ ರೀತಿ 90 ಡಿಗ್ರಿ ಅಂದರೆ ನಾವು ಇವನ್ನ ಯೂಶುವಲ್ ಆಗಿ 0ದಿಂದ 360 ಡಿಗ್ರಿವರೆಗೂ ನಾವೇನು ಮಾಡ್ತೀವಿ, ಯೂಸ್ ಮಾಡ್ತಾನೆ ಹೋಗ್ತೀವಿ. ಸೊ ಅದಕ್ಕೆ ನಾವು 180, 90 ಹೆಂಗೆ ಬರಿತೀವಿ ರೇಡಿಯನ್ಸ್ ಅಂತ ನೋಡೋಣ. ಇದು 180 ಡಿಗ್ರಿ ಅನ್ನೋದು ಪೈ ರೇಡಿಯನ್ಸ್. ಅದೇ ನಮಗೆ 360 ಡಿಗ್ರಿ ಬೇಕಪ್ಪ ಅಂದರೆ ಇಲ್ಲೇನು ಮಾಡ್ತೀವಿ, 180ನ ಇಂಟು 2 ಮಾಡಿದ್ರೆ 360 ಬರುತ್ತೆ. ಅದೇ ರೀತಿ ಇದನ್ನು 2 ಮಾಡಿದ್ರೆ 2 ಪೈ ರೇಡಿಯನ್ಸ್ ಅಂತ ಬರುತ್ತೆ. 2 ಪೈ ರೇಡಿಯನ್ಸ್. 360 ಡಿಗ್ರಿ ಇದ್ರೆ 2 ಪೈ ರೇಡಿಯನ್ಸ್. ಅದೇ ರೀತಿ 90 ಡಿಗ್ರಿ ಇದ್ರೆ 90 ಡಿಗ್ರಿ ಇದ್ರೆ ನೋಡ್ರಿ, 180ನ 2 ಇಂದ ಡಿವೈಡೆಡ್ ಬೈ 2 ಮಾಡಿದ್ರೆ 90 ಡಿಗ್ರಿ ಬರುತ್ತೆ. ಸೊ ಪೈ ಬೈ 2 ರೇಡಿಯನ್ಸ್. 90 ಡಿಗ್ರಿ ಯಾವಾಗಲೂ ಪೈ ಬೈ 2 ರೇಡಿಯನ್ ಆಗಿರ್ತದೆ. ನೆಕ್ಸ್ಟ್ ಅದೇ ರೀತಿ 60 ಡಿಗ್ರಿ ಇತ್ತಪ್ಪ ಅಂದರೆ ಈ 180ನ ನಾವು 3 ಇಂದ ಡಿವೈಡ್ ಮಾಡಿದಾಗ 60 ಬರುತ್ತೆ. ಅದೇ ರೀತಿ ಇದನ್ನ ನಾವು 3 ಇಂದ ಡಿವೈಡ್ ಮಾಡ್ತೀವಿ. ಸೊ ಪೈ ಬೈ 3 ಬರುತ್ತೆ. ಪೈ ಬೈ 3 ರೇಡಿಯನ್ಸ್. ನೆಕ್ಸ್ಟ್ 45 ಡಿಗ್ರಿ. ಈ 45 ಡಿಗ್ರಿ ಅನ್ನೋದು ಪೈ ಬೈ 4. ಪೈ ಬೈ 4 ಅಂದರೆ ಇಲ್ಲಿ 180 ಡಿಗ್ರಿನ 4 ಇಂದ ಡಿವೈಡ್ ಮಾಡಿದಾಗ 45 ಡಿಗ್ರಿ ಬರುತ್ತೆ. ಅದೇ ರೀತಿ ರೇಡಿಯನ್ನ ನಾವೇನು ಮಾಡಬೇಕು, ಪೈ ಇದನ್ನ ಡಿವೈಡೆಡ್ ಬೈ 4 ಬರ್ತೀವಿ. ಪೈ ಬೈ 4 ರೇಡಿಯನ್ಸ್. ನೆಕ್ಸ್ಟ್ 30 ಡಿಗ್ರಿ ಬೇಕಪ್ಪ ಅಂದರೆ 180 ಡಿಗ್ರಿನ 6 ಇಂದ ಡಿವೈಡ್ ಮಾಡ್ತೀವಿ. 6 ಇಂದ ಡಿವೈಡ್ ಮಾಡಿದಾಗ 30 ಡಿಗ್ರಿ ಬರುತ್ತೆ. ಸೊ ಪೈ ಬೈ 6 ರೇಡಿಯನ್ಸ್ ಅಂತ ಬರ್ತದೆ. ನೆಕ್ಸ್ಟು ಈ ಥರ ನಾವು ಇದನ್ನ ಯೂಸ್ ಮಾಡಿಕೊಂಡು ಬರೆಯೋದನ್ನ ನೋಡೋಣ. ಅದೇ ರೀತಿ ಇಲ್ಲಿ ನಮಗೆ 1 ಡಿಗ್ರಿ ಇಸ್ ಈಕ್ವಲ್ ಟು 60 ಮಿನಿಟ್ಸ್ ಅಂತ ಬರುತ್ತೆ. ಮೇಲ್ಗಡೆ ಒಂದು ಡ್ಯಾಶ್ ಬರೆದ್ರೆ ಇದು 60 ಮಿನಿಟ್ ಅಂತ. ಅಥವಾ 1 ಡಿಗ್ರಿನ ನಾವು ಓನ್ಲಿ ರೇಡಿಯನ್ಸ್ನಾಗಲ್ಲ ಮಿನಿಟ್ಸ್ ಅಲ್ಲೂ ಬರೀಬಹುದು. ಅದೇ ರೀತಿ 1 ಮಿನಿಟ್ ಇಸ್ ಈಕ್ವಲ್ ಟು 60 ಸೆಕೆಂಡ್ಸ್. ಡಬಲ್ ಡ್ಯಾಶ್ ಮಾಡಿದ್ರೆ ಇದು 60 ಸೆಕೆಂಡ್ಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಅದೇ ರೀತಿ 1 ಡಿಗ್ರಿ ಇಸ್ ಈಕ್ವಲ್ ಟು ಎಷ್ಟು ಸೆಕೆಂಡ್ಸ್ ಅಂದರೆ 3600 ಸೆಕೆಂಡ್ಸ್ ಆಗುತ್ತೆ. ಯಾಕಂದರೆ 1 ಡಿಗ್ರಿಗೆ 60 ಮಿನಿಟ್ಸು. ಅದೇ 1 ಡಿಗ್ರಿಗೆ ಎಷ್ಟು ಸೆಕೆಂಡ್ಸ್ ಅಂದರೆ 3600 ಸೆಕೆಂಡ್ಸ್ ಆಗುತ್ತೆ. ಈ ಥರ ನಾವು ಏನು ಮಾಡ್ತೀವಿ, ಕ್ಯಾಲ್ಕುಲೇಷನ್ ಮಾಡೋಕ್ಕೆ ಇವು ಯೂಸ್ ಆಗ್ತವೆ. ಈಗ ಒಂದು ಎಕ್ಸಾಂಪಲ್ನ ನೋಡೋಣ. ಈ ಎಕ್ಸಾಂಪಲ್ ಅಲ್ಲಿ ಏನಿದೆ ಅಂದರೆ ಕನ್ವರ್ಟ್ 40 ಡಿಗ್ರಿ 20 ಮಿನಿಟ್ಸ್ ಇಂಟು ರೇಡಿಯನ್ ವ್ಯಾಲ್ಯೂ ಅಥವಾ ಇಂಟು ರೇಡಿಯನ್ಸ್ ಅಂತ ಈ ಥರ ಕೊಡ್ತಾರೆ. ಕನ್ವರ್ಟ್ ಅಂತ ಕೊಟ್ಟು ಕನ್ವರ್ಟ್ ದಿಸ್ ವ್ಯಾಲ್ಯೂ ಒಟ್ಟು 1 ಡಿಗ್ರಿ ಕೊಡ್ತಾನೆ. ಡಿಗ್ರಿ ಕೊಟ್ಟು ರೇಡಿಯನ್ಸಿಗೆ ಫೈಂಡ್ ಔಟ್ ಮಾಡ್ರಿ ಅಂತ ಕೊಡ್ತಾನೆ. ಇಲ್ಲಿ ನಮಗೆ ಫಸ್ಟಿಗೆ 40 ಡಿಗ್ರಿ 20 ಮಿನಿಟ್ಸ್ ನಾವು 1 ಡಿಗ್ರಿ ಫಾರ್ ಎಕ್ಸಾಂಪಲ್ ಇಲ್ಲಿ 45 ಇತ್ತಪ್ಪ ಅಂದರೆ ಇದನ್ನ ಹೆಂಗೆ ಬರ್ಕೋಬಹುದು, 40 + 5 ಅಂತ ಬರ್ಕೋಬಹುದು. ಅದೇ ರೀತಿ ಇಲ್ಲಿ ನಾವು 40 ಡಿಗ್ರಿ ಮತ್ತೆ 20 ಮಿನಿಟ್ಸ್ ಇರೋದನ್ನ ಹೆಂಗೆ ಬರ್ಕೋಬಹುದು ಅಂದರೆ 40 ಡಿಗ್ರಿ + 20 ಮಿನಿಟ್ಸ್ ಅಂತೇಳಿ ಬರ್ಕೊಂತೀವಿ. 20 ಮಿನಿಟ್ಸ್ ಅಂತ ಅಂದರೆ ಈ ಕೊಟ್ಟಿರೋ ವ್ಯಾಲ್ಯೂನ ನಾವೇನು ಮಾಡ್ಕೊಂಡ್ವಿ, ಸ್ಪ್ಲಿಟ್ ಮಾಡಿದ್ವಿ. ಅಂದರೆ ಡಿಗ್ರಿನ ಒಂದು ಕಡೆ ಮತ್ತೆ ಮಿನಿಟ್ಸ್ನ ಒಂದು ಕಡೆ ಬರ್ಕೊಂಡ್ವಿ. ಈಗ ಫಸ್ಟ್ ನಾವು ಮಿನಿಟ್ಸ್ನ ನಾವೇನು ಮಾಡ್ತೀವಿ ಅಂದರೆ ಕನ್ವರ್ಟ್ ಮಾಡ್ಕೊತೀವಿ. ಇಲ್ಲಿ ಆವಾಗಲೇ ನಾನು ಹೇಳ್ದಂಗೆ ಮಿನಿಟ್ಸಲ್ಲಿ 60 ಮಿನಿಟ್ ಇಸ್ ಈಕ್ವಲ್ ಟು 1 ಡಿಗ್ರಿ. 1 ಡಿಗ್ರಿಗೆ 60 ಮಿನಿಟ್ಸು. ಇಲ್ಲಿ ನಮಗೆ ಏನು ಬರುತ್ತೆ ಅಂದರೆ ನೋಡ್ರಿ 60 ಮಿನಿಟ್ಸ್ 1 ಡ್ಯಾಶ್ ಬರೆದ್ರೆ 60 ಮಿನಿಟ್ಸ್. ಸೊ ಇಲ್ಲಿ ನಮಗೆ ಇರೋದು 20 ಮಿನಿಟ್ಸ್ ಇದೆ. ಈ 60 ಇರೋದು 20 ಮಿನಿಟ್ಸ್ ಆಗಬೇಕಪ್ಪ ಅಂದರೆ ನಾವೇನು ಮಾಡ್ತೀವಿ, ಇದನ್ನ 3 ಇಂದ ಡಿವೈಡ್ ಮಾಡ್ತೀವಿ. 3 ಇಂದ ಡಿವೈಡ್ ಮಾಡಿದಾಗ ಏನಾಗುತ್ತೆ, 3 1 ಜಾ 3 2 ಜಾ 20 ಮಿನಿಟ್ಸ್ ಆಗುತ್ತೆ. ಅದೇ ರೀತಿ LHS ನ 3 ಇಂದ ಡಿವೈಡ್ ಮಾಡಿದಾಗ ಇಲ್ಲಿ ಕೂಡ RHS ನ ನಾವೇನು ಮಾಡ್ತೀವಿ, 3 ಇಂದ ಡಿವೈಡ್ ಮಾಡ್ತೀವಿ. ಸೊ ಇದೇನಾಗುತ್ತೆ, 20 ಮಿನಿಟ್ಸ್ ಇಸ್ ಈಕ್ವಲ್ ಟು 1/3 ಡಿಗ್ರಿ ಆಗುತ್ತೆ. 1/3 ಡಿಗ್ರಿ. ಸೊ ಇಲ್ಲಿ ನಾವೇನಾಯ್ತು 1/3 ಬಂತು. ಅದೇ ರೀತಿ ಇಲ್ಲಿ ಇದನ್ನ ನಾವೇನ್ ಮಾಡ್ಕೊಂತೀವಿ, 20 ಮಿನಿಟ್ಸ್ ಇರೋದನ್ನ 40 ಡಿಗ್ರಿ ಪ್ಲಸ್ 1/3 ಡಿಗ್ರಿ 1/3 ಡಿಗ್ರಿ ಮಾಡ್ಕೊಂತೀವಿ. ಇಲ್ಲಿ ನಮಗೆ ಯೂಶುವಲ್ ಆಗಿ ನಾವು ಇದನ್ನ ಈ ತರ ಇದ್ದಾಗ ಭಿನ್ನರಾಶಿ ರೂಪದಾಗಿದ್ದಾಗ P/Q ಫಾರ್ಮ್ ಆಗಿದ್ದಾಗ LCM ತಗೊಂಡು
ಎಲ್ ಸಿ ಎಂ ತಗೊಂಡು ಆ್ಯಡ್ ಮಾಡ್ತೀವಿ. ಇಲ್ಲಿ 40 ಡಿಗ್ರಿ ಪ್ಲಸ್ 1/3 ಡಿಗ್ರಿ ಅಂತಂದರೆ ನಮಗೆ 40 ಡಿಗ್ರಿ 40.1/3 ಡಿಗ್ರಿ ಅಂತ ಬರಲ್ಲ. ನಾವೇನು ಮಾಡ್ಬೇಕಿನ್ನ ಎಲ್ ಸಿ ಎಂ ತಗೋಬೇಕು. ಎಲ್ ಸಿ ಎಂ ತಗೊಂಡು ಇಲ್ಲಿ ಏನೂ ಇಲ್ಲ ಅಂದರೆ ಇಲ್ಲಿ 1 ಇರುತ್ತೆ. ಎಲ್ ಸಿ ಎಂ ಇದಕ್ಕೆ 1 3ಗೆ 3 ಆಗುತ್ತೆ. ಇಲ್ಲಿ 1 ಇಂಟು 3, ಈ 1 ಇರೋದು 3 ಆಗ್ಬೇಕಂದ್ರೆ 3 ಇಂದ ಮಲ್ಟಿಪ್ಲಿಕೇಶನ್ ಮಾಡಬೇಕು. ಅದೇ ರೀತಿ ನ್ಯೂಮರೇಟರ್ನು 3 ಇಂದ ಮಲ್ಟಿಪ್ಲಿಕೇಶನ್ ಮಾಡ್ತೀವಿ. ಸೊ 40 ಇಂಟು 3 ಮಾಡಿದರೆ 120 ಡಿಗ್ರಿ ಬರುತ್ತೆ. ಪ್ಲಸ್ 3 ಎಲ್ ಸಿ ಎಂ ಇದೆ, 3 ಇದೆ, 3 ಇಂಟು 1 ಅಂದರೆ 1 ಬರುತ್ತೆ. ಇಲ್ಲಿ ಕೂಡ 3 ಇರೋದ್ರಿಂದ ಇಲ್ಲಿ 1 ಅಷ್ಟೇ ಬರ್ತದೆ. ಸೊ ಇಲ್ಲಿ ಏನಾಯಿತು, 121 ಡಿಗ್ರಿ ಡಿವೈಡೆಡ್ ಬೈ 3 ಅಥವಾ 121/3 ಡಿಗ್ರಿ ಬಂತು. ಈಗ ಫಸ್ಟ್ ನಾವೇನು ಮಾಡಿದ್ವಿ, 40 ಡಿಗ್ರಿ 20 ಮಿನಿಟ್ಸ್ ಇರೋದನ್ನ ಫಸ್ಟ್ ನಾವೇನು ಮಾಡ್ಕೊಂಡ್ವಿ, ಒಂದು ಸಿಂಗಲ್ ಇದರಲ್ಲಿ ಯಾವುದರಲ್ಲಿ ಡಿಗ್ರಿನಲ್ಲಿ ಬರ್ಕೊಂಡ್ವಿ. 121/3 ಡಿಗ್ರಿ ಆಯಿತು. ಈಗ ನಾವೇನು ಮಾಡಬೇಕು, ಇದನ್ನ ರೇಡಿಯನ್ಸ್ಗೆ ಕನ್ವರ್ಟ್ ಮಾಡಬೇಕು. ನಮಗೆ ಆಲ್ರೆಡಿ ಅವಾಗಲೇ ಗೊತ್ತಿದೆ ಏನು, 1 ಡಿಗ್ರಿ ಇಸ್ ಈಕ್ವಲ್ ಟು π/180 ರೇಡಿಯನ್ಸ್ ಅಂತ. ಅವಾಗಲೇ ಏನು ಫಾರ್ಮುಲಾ ಬರಲ್ಲ ಅವನ್ನ. ಅದೇ ರೀತಿ ಇಲ್ಲಿ ನಮಗೇನಿದೆ, 121/3 ಡಿಗ್ರಿ ಇದೆ ಇಸ್ ಈಕ್ವಲ್ ಟು ನಾವೇನು ಬರ್ತೀವಿ, ಇದನ್ನ 121/3 ಫಸ್ಟು ಬರ್ಕೊತೀವಿ, ಅಥವಾ π/180 ಇಂಟು 1 ಅಂತ ಏನು ಬರಿತೀವಲ್ಲ, 1 ಇಂಟು 1 ಅಂತ. ಇಲ್ಲಿ ನಮ್ಗೆ ಎಷ್ಟು ಡಿಗ್ರೀಸ್ ಇದಾವೋ ಅಷ್ಟು ಬರ್ಕೊತೀವಿ, 121/3 ಬರ್ಕೊತೀವಿ. ಅದು ನಾನು ಏನು ಮಾಡಿದೆ, ಇಲ್ಲಿ ನಮಗೆ ಫಾರ್ಮುಲಾ ಇದು ಗೊತ್ತಿದೆ. ಈ ಫಾರ್ಮುಲಾ 1 ಡಿಗ್ರಿ ಇಸ್ ಈಕ್ವಲ್ ಟು π/180 ರೇಡಿಯನ್ಸ್ ಅಂತ. ಈ ಫಸ್ಟ್ ಡಿಗ್ರಿನ ಬರ್ಕೊಂಡ್ವಿ, ಡಿಗ್ರಿ ಆದಮೇಲೆ π/180 ಇಂಟು 121/3. ಇದು ನಮಗೇನಿದು ರೇಡಿಯನ್ಗೆ ಕನ್ವರ್ಟ್ ಆದಂಗೆ. ಇಲ್ಲಿ ನಾವೇನು ಮಾಡ್ತೀವಿ ಅಂದರೆ, ಇದನ್ನ ಯಾವುದಾದ್ರೂ ಡಿವೈಡ್ ಆಗಂಗಿದ್ರೆ ಡಿವೈಡ್ ಮಾಡ್ತೀವಿ, ಇಲ್ಲ ಡಿವೈಡ್ ಆಗಲಿಲ್ಲ ಅಂದರೆ ಅವನ್ನ ಅದೇ ರೀತಿ ನಾವೇನು ಮಾಡ್ತೀವಿ, ಬರ್ಕೊತ ಹೋಗ್ತೀವಿ. ಇಲ್ಲಿ 121 180 ಇರೋದ್ರಿಂದ ಇದು ಯಾವುದರಿಂದನೂ ಡಿವೈಡ್ ಆಗಲ್ಲ. ಸೊ 121/π ಡಿವೈಡೆಡ್ ಬೈ 18 3 54 ಪ್ಲಸ್ 0 ಅಂದರೆ 540 ಆಗುತ್ತೆ. 121π/540 ರೇಡಿಯನ್ಸ್ ಅಂತ ಬರಿತೀವಿ. ಇಷ್ಟು ಬರೆದ್ರೆ ಸಾಕು, ಇದು ನಿಮಗೆ ಆನ್ಸರ್. ಅದೇ ರೀತಿ ಇನ್ನೊಂದು ಎಕ್ಸಾಂಪಲ್ನ ನೋಡೋಣ. ಇನ್ನೊಂದು ಎಕ್ಸಾಂಪಲಲ್ಲಿ ಏನಂದರೆ, ಕನ್ವರ್ಟ್ 6 ರೇಡಿಯನ್ಸ್ ಇಂಟು ಡಿಗ್ರೀಸ್ ಅಂತ ಕೇಳಿದ್ರು. ಅಲ್ಲೇನು ಕೇಳಿದ್ರು, ನಮಗೆ ಡಿಗ್ರಿ ಕೊಟ್ಟು ರೇಡಿಯನ್ಸ್ಗೆ ಕನ್ವರ್ಟ್ ಮಾಡಕ್ಕೆ ಕೇಳಿದ್ರು. ಬಟ್ ಈ ಕ್ವಶನ್ ಅಲ್ಲಿ ಏನು ಕೇಳಿದಾರೆ ಅಂದರೆ, ಕನ್ವರ್ಟ್ 6 ರೇಡಿಯನ್ಸ್ ಇಂಟು ಡಿಗ್ರೀಸ್. 6 ರೇಡಿಯನ್ಸ್ನ ಡಿಗ್ರಿಗೆ ಕನ್ವರ್ಟ್ ಮಾಡಬೇಕು. ಫಸ್ಟ್ಗೆ ನಮ್ಗೆ ಗೊತ್ತಿದೆ 1 ರೇಡಿಯನ್ ಇಸ್ ಈಕ್ವಲ್ ಟು 180/π ಇಂಟು 1 ಡಿಗ್ರಿ. ಓಕೆನಾ. ನೆಕ್ಸ್ಟ್ ಅದೇ ರೀತಿ 6 ರೇಡಿಯನ್ಸ್ ಇಸ್ ಈಕ್ವಲ್ ಟು 180 ಡಿವೈಡೆಡ್ ಬೈ π ಇಂಟು 6 ಮಾಡ್ತೀವಿ. ಇಲ್ಲಿ ನಾವೇನು ಮಾಡ್ತೀವಿ ಅಂದರೆ, ಈ 180/π ಇದನ್ನು π ವ್ಯಾಲ್ಯೂನ 22/7ನ ಬರಿತೀವಿ. ಇಲ್ಲೇನಾಯಿತು, 180 ಇಂಟು 6 ಮಾಡಿದರೆ ನಮಗೆ 18 6 108, 18 6 108 10 ಡಿವೈಡೆಡ್ ಬೈ 22/7ನ ಬರಿತೀವಿ. ಇದು ಏನಾಗುತ್ತೆ, 1080 ಡಿವೈಡೆಡ್ ಬೈ π ಇಂಟು 7/22 ಆಗುತ್ತೆ. ಇವಾಗ ಇದು ಯಾವುದಾದ್ರೂ ಇದರಿಂದ ಹೋದರೆ ನಾವು ಇದನ್ನ ಡಿವೈಡ್ ಮಾಡಬೇಕು, ಇಲ್ಲ ಅಂದರೆ ಹಂಗೆ ಬರೀಬೇಕು. ಇಲ್ಲಿ ನಮಗೆ 2ರಿಂದ ಹೋಗುತ್ತೆ. 2 11 22, ಇಲ್ಲಿ 2 5 10, 2 4 8 0, 540 ಇಂಟು 7, 540 ಇಂಟು 7 ಮಾಡಿದರೆ 7 ಇಂಟು 0 0, 7 4 28, 7 5 35 37, 3780 ಡಿವೈಡೆಡ್ ಬೈ 11 ಡಿಗ್ರಿ. ಇಷ್ಟು ನಾವು ಏನು ಮಾಡಿದ್ವಿ, 6 ರೇಡಿಯನ್ಸ್ ಅಂದರೆ 3780 ಡಿವೈಡೆಡ್ ಬೈ 11 ಡಿಗ್ರೀಸ್. ಇಷ್ಟನ್ನ ನಾವು ಬರಿತೀವಿ. ಅದೇ ರೀತಿ ಇನ್ನೊಂದು ಕ್ವಶನ್ ನೋಡೋಣ. 225 ಡಿಗ್ರಿ ಇನ್ ರೇಡಿಯನ್ಸ್. ರೇಡಿಯನ್ಸ್ನ ಕೊಟ್ಟಾರ, ಡಿಗ್ರಿ ಕೊಟ್ಟಾರ, ಅದನ್ನು ನಾವೇನು ಮಾಡಬೇಕು, ರೇಡಿಯನ್ಸ್ಗೆ ಫೈಂಡ್ ಔಟ್ ಮಾಡಬೇಕು. ಇಲ್ಲಿ ನಾವು 1 ಡಿಗ್ರಿ ಇಸ್ ಈಕ್ವಲ್ ಟು π/180. ನಮಗೆ ಫಾರ್ಮುಲಾ ಒಂದು ನೆನಪಿದ್ಬಿಟ್ರೆ ಈಸಿಯಾಗಿ ನಾವು ಅದನ್ನ ಸಾಲ್ವ್ ಮಾಡಬೇಕು. 225 ಡಿಗ್ರಿ ಇಸ್ ಈಕ್ವಲ್ ಟು π/180 ಇಂಟು 225. ಇಲ್ಲಿ ನಮಗೇನಾಗುತ್ತೆ, ಫಸ್ಟು
ಪೈ ವ್ಯಾಲ್ಯೂ ಬರಿಬೋದು, ಇಲ್ಲಾಂದ್ರೆ ಡೈರೆಕ್ಟ್ ಆಗಿ ರೇಡಿಯನ್ಸ್ ಬೇಕಿರೋದ್ರಿಂದ ಪೈ ವ್ಯಾಲ್ಯೂ ಹಂಗೆ ಇರಲಿ. ಇಲ್ಲಿ 5 ಇಂದ ಡಿವೈಡ್ ಆಗುತ್ತೆ. 5 3 ಜಾ 15, 5 6 ಜಾ 30. ಅದೇ ರೀತಿ 5 4 ಜಾ 20, 5 5 ಜಾ 25. ನೆಕ್ಸ್ಟ್ 9 4 ಜಾ 36, 9 5 ಜಾ 45. ಇವಾಗ ಏನಾಯ್ತು, 5 ಪೈ ಬೈ 4 ರೇಡಿಯನ್ಸ್ ಬಂತು. ಈ ತರ ನಾವು ವ್ಯಾಲ್ಯೂಸ್ನ ಫೈಂಡ್ ಔಟ್ ಮಾಡ್ತಾ ಹೋಗ್ತೀವಿ. ಇದು ಕನ್ವರ್ಟ್ ಮಾಡೋ ರೀತಿ, ರೇಡಿಯನ್ಸು ಮತ್ತೆ ಡಿಗ್ರೀಸ್ನ. ಅದೇ ರೀತಿ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಅಂತ ಬರ್ತವೆ. ಈ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಅನ್ನೋದು ಏನಪ್ಪಾ ಅಂದ್ರೆ, ನಮಗೆ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಅನ್ನೋದೇನಂದ್ರೆ, ನಾವು ಒಂದು ರೆಕ್ಟ್ಯಾಂಗಲ್ ಟ್ರಯಾಂಗಲ್ ಇರುತ್ತೆ. ಈ ರೆಕ್ಟ್ಯಾಂಗಲ್ ಟ್ರಯಾಂಗಲ್ ಅಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಇದನ್ನ ಬೇಸ್ ಅಂತ ಕರಿತೀವಿ, ಇದನ್ನ ಅಪೋಸಿಟ್ ಸೈಡ್ ಅಂತ ಕರಿತೀವಿ, ಇದನ್ನ ಹೈಪೋಟೆನ್ಯೂಸ್ ಅಂತೇಳಿ ಕರಿತೀವಿ. ಈ ರೈಟ್ ಆಂಗಲ್ ಟ್ರಯಾಂಗಲ್ ಇದು ಬೇಸು, ಅಪೋಸಿಟ್ ಸೈಡು ಹೈಪೋಟೆನ್ಯೂಸ್ ಸೈಡ್ ಅಂತೇಳಿ ಕರಿತೀವಿ. ಇಲ್ಲಿ ನಮಗೆ ಯಾವಾಗಲೂ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಅಥವಾ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಅಂದ್ರೆ ಸೈನ್ ಎ, ಕಾಸ್ ಎ, ಟ್ಯಾನ್ ಎ ಅಂತ ಏನು ಬರಿತೀವಲ್ಲ, ಅವನ್ನ ನಾವೇನಂತ ಕರಿತೀವಿ, ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಅಂತೇಳಿ ಕರಿತೀವಿ. ಸೈನ್ ಎ ಅಂತಂದ್ರೆ ಅರ್ಥ ಏನಪ್ಪಾ ಅಂದ್ರೆ, ಇಟ್ ಈಸ್ ದ ಅಪೋಸಿಟ್ ಸೈಡ್ ಡಿವೈಡೆಡ್ ಬೈ ಹೈಪೋಟೆನ್ಯೂಸ್ ಅಂತ ಹೇಳ್ತೀವಿ. ಅಪೋಸಿಟ್ ಸೈಡ್ ಡಿವೈಡೆಡ್ ಬೈ ಹೈಪೋಟೆನ್ಯೂಸ್. ಇಲ್ಲಿ ಅಪೋಸಿಟ್ ಸೈಡ್ ಯಾವುದು, ಬಿ ಸಿ ಡಿವೈಡೆಡ್ ಬೈ ಹೈಪೋಟೆನ್ಯೂಸ್ ಯಾವುದು, ಎ ಸಿ, ಬಿ ಸಿ ಬೈ ಎ ಸಿ. ಇದು ನಮ್ಗೆ ಎಲ್ಲಿ ಯೂಸ್ ಆಗುತ್ತೆ ಅಂದ್ರೆ, ನೆಕ್ಸ್ಟ್ ಕ್ವಶನ್ಗಳು, ಇದ್ರ ಮೇಲೆ ಕ್ವಶನ್ಗಳು ಕೇಳ್ತಾರೆ, ಅಲ್ಲಿ ನಮಗೆ ಯೂಸ್ ಆಗ್ತವೆ. ಇಲ್ಲಿ ಫಸ್ಟಿಗೆ ನಮಗೆ ಏನಿದೆ ಅಂದ್ರೆ, ಸೈನ್ ಎ ಗೊತ್ತಾಯ್ತು. ಸೈನ್ ಎ ಅನ್ನೋದೇನು, ಅಪೋಸಿಟ್ ಸೈಡ್ ಬೈ ಹೈಪೋಟೆನ್ಯೂಸ್ ಅಂತ ಹೇಳ್ತೀವಿ. ಅದೇ ರೀತಿ ನೆಕ್ಸ್ಟ್ ನಾವು ಕಾಸ್ ಎ ಅನ್ನೋದೇನಪ್ಪಾ ಅಂದ್ರೆ, ಕಾಸ್ ಎ ಈಸ್ ಬೇಸ್ ಡಿವೈಡೆಡ್ ಬೈ ಹೈಪೋಟೆನ್ಯೂಸ್. ಬೇಸ್ ವ್ಯಾಲ್ಯೂ ಮತ್ತೆ ಹೈಪೋಟೆನ್ಯೂಸ್ ವ್ಯಾಲ್ಯೂ ಇದ್ರೆ ಅದನ್ನ ನಾವು ಕಾಸ್ ಎ ಅಂತ ಕರಿತೀವಿ. ಇಲ್ಲಿ ಬೇಸ್ ಯಾವುದು, ಎ ಬಿ ಇದೆ. ಅದೇ ರೀತಿ ಹೈಪೋಟೆನ್ಯೂಸ್ ಯಾವುದು, ಎ ಸಿ ಇದೆ, ಎ ಬಿ ಬೈ ಎ ಸಿ. ನೆಕ್ಸ್ಟ್ ಟ್ಯಾನ್ ಎ ಅನ್ನೋದೇನಪ್ಪ ಅಂದ್ರೆ, ಇಟ್ ಈಸ್ ದ ಅಪೋಸಿಟ್ ಸೈಡ್ ಡಿವೈಡೆಡ್ ಬೈ ಬೇಸ್ ಅಂತ ಕರಿತೀವಿ. ಅಪೋಸಿಟ್ ಸೈಡ್ ಡಿವೈಡೆಡ್ ಬೈ ಬೇಸ್. ಇಲ್ಲಿ ಅಪೋಸಿಟ್ ಸೈಡ್ ಯಾವುದು, ಬಿ ಸಿ, ಬೇಸ್ ಯಾವುದು, ಎ ಬಿ. ಇವು ಗೊತ್ತಿದ್ರೆ ನಾವು ನೆಕ್ಸ್ಟ್ ನಾವೇನ್ ಮಾಡ್ಬೋದು, ಇವಕ್ಕೆ ಈಸಿಯಾಗಿ ಇದ್ರ ರಿವರ್ಸ್ ಏನಿರ್ತಾವಲ್ಲ ಅವು ಕೊಸಿಕೆಂಟ್ ಎ, ಸೀಕೆಂಟ್ ಎ, ಕಾಟ್ ಎ ಅಂತ ಬರ್ತವೆ. ಇಲ್ಲಿ ಮೇನ್ ಆಗಿ ಇವೆರಡನ್ನು ನಾವು ಸೈನ್ ಎ ಮತ್ತೆ ಕಾಸ್ ಎನ ನಾವೇನಂತ ಕರಿತೀವಪ್ಪ ಅಂದ್ರೆ, ಸೈನ್ ಎ ಅಂಡ್ ಕಾಸ್ ಎ ಆರ್ ಕಾಲ್ಡ್ ಸೈನ್ ಎ ಮತ್ತೆ ಕಾಸ್ ಎ. ಸೈನ್ ಎ ಮತ್ತೆ ಕಾಸ್ ಎನ ನಾವು ಬೇಸಿಕ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಅಂತೇಳಿ ಕರಿತೀವಿ. ಬೇಸಿಕ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್. ಅದೇ ರೀತಿ ಉಳಿಕಿದವೇನಿದಾವಲ್ಲ, ಟ್ಯಾನ್ ಆಗಿರ್ಬೋದು, ಕಾಟ್ ಆಗಿರ್ಬೋದು, ಅದೇ ರೀತಿ ಕೊಸಿಕೆಂಟ್ ಮತ್ತೆ ಸೀಕೆಂಟ್, ಇವನ್ನ ನಾವು ಡಿರೈವ್ಡ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಅಂತ ಕರಿತೀವಿ. ಇಲ್ಲಿ ಸೈನ್ ಎ ಮತ್ತೆ ಕಾಸ್ ಎನ ಬೇಸಿಕ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಅಂತ ಕರಿತೀವಿ. ಕೊಸಿಕೆಂಟ್ ಎ ಮತ್ತೆ ಸೀಕೆಂಟ್ ಎನ, ಕಾಟ್ ಎನ, ಟ್ಯಾನ್ ಎನ ನಾವೇನಂತ ಕರಿತೀವಿ, ಡಿರೈವ್ಡ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಅಂತೇಳಿ ಕರಿತೀವಿ. ಇಲ್ಲಿ ನೋಡ್ರಿ, ನಮಗೆ ಸೈನ್ ಎ ರಿವರ್ಸ್ ಅಂತಂದ್ರೆ ಇವಕ್ಕೆಲ್ಲ ರೆಸಿಪ್ರೋಕಲ್ಸ್ ಬರೆದ್ರೆ ನಮ್ಗೆ ಏನ್ ಬರುತ್ತೆ, ಕೊಸಿಕೆಂಟು ಸೀಕೆಂಟು ಬರ್ತವೆ. ಕೊಸಿಕೆಂಟ್ ಅನ್ನೋದೇನಪ್ಪಾ ಅಂದ್ರೆ, ಕೊಸಿಕೆಂಟ್ ಎ ಈಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ ಸೈನ್ ಎ. 1 ಡಿವೈಡೆಡ್ ಬೈ ಸೈನ್ ಎ ಅಂತ ಬರಿಬಹುದು, ಅಥವಾ ರೆಸಿಪ್ರೋಕಲ್ ಅಂದ್ರೆ ಇದ್ರ ಉಲ್ಟಾ, ಅಂದ್ರೆ ಬಿ ಸಿ ಬೈ ಎ ಬಿ ಇದ್ದಿದ್ದು ಎ ಸಿ ಬೈ ಬಿ ಸಿ ಆಗುತ್ತೆ. ಇದು ಕೊಸಿಕೆಂಟ್ ಎ. ಅದೇ ರೀತಿ ಸೀಕೆಂಟ್ ಎ ಅನ್ನೋದೇನಂದ್ರೆ, ಇಟ್ ಇಸ್ ದ ರಿವರ್ಸ್ ಅಥವಾ ರೆಸಿಪ್ರೋಕಲ್ ಆಫ್ ಕಾಸ್ ಎ. ಸೀಕೆಂಟ್ ಎ ಇಸ್ ಈಕ್ವಲ್ ಟು ರೆಸಿಪ್ರೋಕಲ್ ಅಂದ್ರೆ ಏನಾಗುತ್ತೆ, ಎ ಸಿ ಡಿವೈಡೆಡ್ ಬೈ ಎ ಬಿ ಆಗುತ್ತೆ. ಅದೇ ರೀತಿ ಟ್ಯಾನ್ದು ಕಾಟ್ ರಿವರ್ಸ್, ಇದನ್ನ ಎ ಬಿ ಬೈ ಬಿ ಸಿ ಅಂತ ಬರೀತೀವಿ.
ಸೊ ಇವಿಷ್ಟು ನಾವೇನಂತ ಕರಿತೀವಿ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಅಥವಾ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಅಂತ ಕರಿತೀವಿ. ಇಲ್ಲಿ ಅವ್ರು ಏನ್ ಮಾಡ್ತಾರಂದ್ರೆ ಕ್ವಶನ್ ಯಾವ ರೀತಿ ಕೇಳ್ತಾರಂದ್ರೆ ಒಂದ್ ಯಾವ್ದಾದ್ರು ವ್ಯಾಲ್ಯೂನ ಕೊಟ್ಟಿರ್ತಾರೆ, ಸೈನ್ ಎ ವ್ಯಾಲ್ಯೂ ಕೊಟ್ಟಿರ್ಬೋದು ಅಥವಾ ಕಾಸ್ ಎ ಕೊಟ್ಟಿರ್ಬೋದು, ಉಳುಕಿದವಕ್ಕೆ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ನ ಬರೀರಿ ಅಂತ ಕೇಳ್ಬೋದು. ಅವಾಗ ಯಾವ ರೀತಿ ಮಾಡ್ಬೇಕು ಅನ್ನೋದನ್ನ ನೋಡೋಣ. ಈಗ ಆಲ್ರೆಡಿ ಗೊತ್ತಿದ್ದಂಗೆ ನಿಮಗೆ ಸೈನ್ ಏನದು ಇದು 1/by ಕೊಸಿಕೆಂಟ್ ಎ ಅಂತ ಬರಿತೀವಿ, ಅಥವಾ ಕೊಸಿಕೆಂಟ್ ಎ ಇಸ್ ಈಕ್ವಲ್ ಟು 1/by ಸೈನ್ ಎ ಅಂತ ಬರಿತೀವಿ. ಅದೇ ರೀತಿ ಇಲ್ಲಿ ನಮಗೆ ನೆಕ್ಸ್ಟ್ ಏನ್ ಮಾಡ್ತಾರೆ ಅಂದ್ರೆ ಕ್ವಶನ್ಗಳು ಕೊಡ್ಕೊಂತ ಹೋಗ್ತಾರೆ. ಕ್ವಶನ್ಗಳನ್ನ ಯಾವ ರೀತಿ ಕೊಡ್ತಾರೆ ಅನ್ನೋದನ್ನ ನೋಡೋಣ. ಇಲ್ಲಿ ಒಂದು ಕ್ವಶನ್ ಕೊಟ್ಟಾರೆ, ಏನಂತ ಗಿವನ್ tan A is equal to 4/3 find other trigonometric ratios or functions of A. ಇಲ್ಲಿ ನಮ್ಗೆ ಏನ್ ಕೊಟ್ಟಾರ, tan ವ್ಯಾಲ್ಯೂ ಕೊಟ್ಟಾರ, tan A is equal to 4/3 ಅಂತ ಕೊಟ್ಟಾರ, ಫೈಂಡ್ ದ ಅದರ್ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಅಂತ ಕೊಟ್ಟಾರ. ಇಲ್ಲಿ ನಮಗೆ ಫಸ್ಟಿಗೆ ನಾವೇನ್ ಮಾಡ್ಬೇಕಂದ್ರೆ ರೈಟ್ ಆಂಗಲ್ ಟ್ರಯಾಂಗಲ್ ನ ತಗೊಳ್ತೀವಿ. ಈ ತರ ಯಾವುದೇ ಕ್ವಶನ್ ಕೊಡ್ಲಿ ಫಸ್ಟ್ ನೀವೇನ್ ಮಾಡ್ಬೇಕು, ರೈಟ್ ಆಂಗಲ್ ಟ್ರಯಾಂಗಲ್ ನ ತಗೋಬೇಕು. ABC ಅಂತ ಬರ್ಕೊಂಡ್ಬಿಡ್ಬೇಕು. ಬರ್ಕೊಂಡ್ಮೇಲೆ ಇಲ್ಲಿ ಇದು ನೆನಪಿರ್ಬೇಕು ನಿಮ್ಗೆ, ಏನು ಬೇಸ್ ಯಾವುದು, ಅಪೋಸಿಟ್ ಸೈಡ್ ಯಾವುದು, ಹೈಪಾಟಿನ್ಯೂಸ್ ಯಾವುದು ಅನ್ನೋದು ನೆನಪಿರ್ಬೇಕು. ಬೇಸು ಇದು ಬೇಸು, ಇದು ಅಪೋಸಿಟ್ ಸೈಡು, ಇದು ಹೈಪಾಟಿನ್ಯೂಸ್. ಈಗ ಅವ್ರು ಏನ್ ಕೊಟ್ಟಾರೆ, ನಮಗೆ ಕೊಟ್ಟಿರೋದು tan A is equal to 4/3 ಕೊಟ್ಟಾರೆ. tan A is equal to 4/3 ಅಂದ್ರೆ tan A ಅನ್ನೋದೇನು, ಇಟ್ ಈಸ್ ದ ಅಪೋಸಿಟ್ ಸೈಡ್ ಡಿವೈಡೆಡ್ ಬೈ ಬೇಸ್. ಅಪೋಸಿಟ್ ಸೈಡ್ ಡಿವೈಡೆಡ್ ಬೈ ಬೇಸ್ ಬಂದ್ರೆ ಅದು tan A. ಸೊ ಅಪೋಸಿಟ್ ಸೈಡ್ ಅಂದ್ರೆ 4, ಅಪೋಸಿಟ್ ಸೈಡ್ ಅಂದ್ರೆ 4 ಇಂಟು ಬೇಸ್ ವ್ಯಾಲ್ಯೂ ಅಂದ್ರೆ 3. ಇಲ್ಲಿ ನಮಗೆ ಅಪೋಸಿಟ್ ಸೈಡ್ ವ್ಯಾಲ್ಯೂ ಗೊತ್ತಾಯ್ತು, ಬೇಸ್ ವ್ಯಾಲ್ಯೂ ಗೊತ್ತಾಯ್ತು. ನೆಕ್ಸ್ಟ್ ನಮಗೆ ಅದರ್ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಬರೀಬೇಕಪ್ಪ ಅಂದ್ರೆ 3 ವ್ಯಾಲ್ಯೂ ಗೊತ್ತಿರ್ಬೇಕು. ಅಂದ್ರೆ ಯಾವ್ದಾವ್ದು, ನಮಗೆ ಹೈಪೋಟಿನ್ಯೂಸ್ ಗೊತ್ತಿರಬೇಕು, ಅಪೋಸಿಟ್ ವ್ಯಾಲ್ಯೂ ಗೊತ್ತಿರಬೇಕು, ಮತ್ತೆ ಬೇಸ್ ವ್ಯಾಲ್ಯೂ. ಬೇಸ್ ವ್ಯಾಲ್ಯೂ ಅಪೋಸಿಟ್ ವ್ಯಾಲ್ಯೂ ಗೊತ್ತು. ಅದ್ರ ಪ್ರಕಾರ ನಾವು ಇಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಈ ಹೈಪಾಟಿನ್ಯೂಸ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡ್ಕೋಬೇಕು. ಈ ಹೈಪಾಟಿನ್ಯೂಸ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡ್ಕೋಬೇಕಂದ್ರೆ ನಮಗೆ ಪೈಥಾಗೋರಸ್ ಥಿಯರಮ್ ಅಂತ ಇದೆ. ರೈಟ್ ಆಂಗಲ್ ಟ್ರಯಾಂಗಲ್ ಇದ್ದಾಗ ಪೈಥಾಗೋರಸ್ ಥಿಯರಮ್ ಯೂಸ್ ಮಾಡಿಕೊಂಡು ನಾವು ವ್ಯಾಲ್ಯೂಸ್ ನ ಫೈಂಡ್ ಔಟ್ ಮಾಡ್ತೀವಿ. ಸೊ ಪೈಥಾಗೋರಸ್ ಥಿಯರಮ್ ಏನ್ ಹೇಳುತ್ತಂದ್ರೆ AC ಸ್ಕ್ವೇರ್ ಇಸ್ ಈಕ್ವಲ್ ಟು AB ಸ್ಕ್ವೇರ್ ಪ್ಲಸ್ BC ಸ್ಕ್ವೇರ್. AC ಸ್ಕ್ವೇರ್ ಇಸ್ ಈಕ್ವಲ್ ಟು AB ಸ್ಕ್ವೇರ್ ಪ್ಲಸ್ BC ಸ್ಕ್ವೇರ್. AB ಸ್ಕ್ವೇರ್ ಅಂದ್ರೆ ಬೇಸ್ ವ್ಯಾಲ್ಯೂ AB ವ್ಯಾಲ್ಯೂ ಏನಿದೆ 3 ಸ್ಕ್ವೇರ್ ಪ್ಲಸ್ BC ಅಪೋಸಿಟ್ ಸೈಡ್ ವ್ಯಾಲ್ಯೂ ಏನಿದೆ 4 ಇದೆ, 4 ಸ್ಕ್ವೇರ್. ಇಲ್ಲಿ ಏನಾಯ್ತು 9 ಪ್ಲಸ್ 16 ಆಯ್ತು, ಇದು 25 ಆಯ್ತು. ಸೊ AC ಸ್ಕ್ವೇರ್ 25 ಬಂತು. AC ಏನಾಗುತ್ತೆ √25, ಸ್ಕ್ವೇರ್ ರೂಟ್ 25 ಅಂದ್ರೆ 5 ಬರುತ್ತೆ. ಸೊ AC ವ್ಯಾಲ್ಯೂ ನಮ್ಗೆ ಗೊತ್ತಾಯ್ತು 5 ಅಂತ. ಈಗ ಫಸ್ಟಿಗೆ ನಾವೇನ್ ಮಾಡ್ಬೇಕಂದ್ರೆ tan A ಗೊತ್ತಿದೆ, tan A ಗೊತ್ತಿದ್ದಾಗ 4/3 ಇದೆ. ಸೊ tan ದ ರಿವರ್ಸ್, tan ನ ರಿವರ್ಸ್ ವ್ಯಾಲ್ಯೂ ಏನು, cot A. ಸೊ cot ಏನಾಗುತ್ತೆ ರೆಸಿಪ್ರೋಕಲ್ 3/4 ಆಗುತ್ತೆ. ಸೊ ನಮ್ಗೆ ಇಲ್ಲಿ ಏನ್ ಗೊತ್ತಾಯ್ತು, 2 ವ್ಯಾಲ್ಯೂ ಗೊತ್ತಾಯ್ತು, ಟ್ಯಾನ್ದು ಮತ್ತೆ ಕಾಟ್. ಅಂದ್ರೆ ಟ್ಯಾನ್ ಆಲ್ರೆಡಿ ಕೊಟ್ಟಿದ್ರು, ಅದರಿಂದ ನಾವೇನ್ ಮಾಡಿದ್ವಿ ಕಾಟ್ ಎನ ಬರೆದ್ವಿ. ನೆಕ್ಸ್ಟ್ ನಮಗೆ ಸೈನ್ ಎ ಬೇಕು. ಸೈನ್ ಎ ಬೇಕಂದ್ರೆ ನಿಮಗೆ ಅವಾಗಲೇ ನಾವು ಹೇಳ್ದಂಗೆ ಸೈನ್ ಏನು ಅಪೋಸಿಟ್ ಸೈಡ್ ಡಿವೈಡೆಡ್ ಬೈ ಹೈಪಾಟಿನ್ಯೂಸ್ ಅಂತ ಹೇಳ್ತೀವಿ. ಅಪೋಸಿಟ್ ಸೈಡ್ ಡಿವೈಡೆಡ್ ಬೈ ಹೈಪಾಟಿನ್ಯೂಸ್. ಅಪೋಸಿಟ್ ಸೈಡ್ ಏನಿದೆ 4 ಇದೆ, ಡಿವೈಡೆಡ್ ಬೈ ಹೈಪಾಟಿನ್ಯೂಸ್ ಏನಿದೆ 5 ಇದೆ. 4/5. 4/5 ಅನ್ನೋದೇನು ಸೈನ್ ಎ ಆಯ್ತು. ಈ ಸೈನ್ ಎದು ಗೊತ್ತಾಯ್ತು ನಮಗೆ ವ್ಯಾಲ್ಯೂ. ಅದೇ ರೀತಿ ಇದನ್ನ ರಿವರ್ಸ್ ಮಾಡಿದ್ರೆ ನಮಗೇನ್ ಬರುತ್ತೆ, ಕೊಸಿಕೆಂಟ್ ಎ ಬರುತ್ತೆ. ಈ ಕೊಸಿಕೆಂಟ್ ಎ ಅನ್ನೋದೇನು ರಿವರ್ಸ್ ಆಫ್ ಸೈನ್ ಎ. ರಿವರ್ಸ್ ಅಂದ್ರೆ ಅದು ಏನಾಗುತ್ತೆ 4 ಅಪೋಸಿಟ್ ಸೈಡ್ ಬೈ ಹೈಪಾಟಿನ್ಯೂಸ್ ಆಗುತ್ತಲ್ಲ, ಹೈಪಾಟಿನ್ಯೂಸ್ ಡಿವೈಡೆಡ್ ಬೈ ಅಪೋಸಿಟ್ ಸೈಡ್ ಆಗುತ್ತೆ. ಅಂದ್ರೆ 5/4 ಆಗುತ್ತೆ. ಸೊ ನಮ್ಗೆ ಏನ್ ಗೊತ್ತಾಯ್ತು ಇವಾಗ, ಸೈನ್ ವ್ಯಾಲ್ಯೂ ಗೊತ್ತಾಯ್ತು ಮತ್ತೆ ಕೊಸಿಕೆಂಟ್ ವ್ಯಾಲ್ಯೂ ಗೊತ್ತಾಯ್ತು. ನೆಕ್ಸ್ಟ್ ಕಾಸ್ ಎ. ಕಾಸ್ ಎ ಅನ್ನೋದೇನಂದ್ರೆ
ಆವಾಗಲೇ ನೋಡಿದ್ವಿ ನಾವು ಕಾಸ್ ಏನದು ಬೇಸ್ ಡಿವೈಡೆಡ್ ಬೈ ಹೈಪಾಟಿನ್ಯೂಸ್. ಬೇಸ್ ಡಿವೈಡೆಡ್ ಬೈ ಹೈಪಾಟಿನ್ಯೂಸ್ ಅಂದ್ರೆ ಇಲ್ಲಿ ಬೇಸ್ ವ್ಯಾಲ್ಯೂ ಏನಿದೆ 3 ಇದೆ, ಡಿವೈಡೆಡ್ ಬೈ ಹೈಪಾಟಿನ್ಯೂಸ್ ಏನಿದೆ 5 ಇದೆ. ಸೊ ಕಾಸ್ ಎ ವ್ಯಾಲ್ಯೂ ಏನಾಯ್ತು 3/5 ಆಯ್ತು. ಈ 3/5 ನ ನಾವು ರೆಸಿಪ್ರೋಕಲ್ ಬರೆದ್ರೆ ಸೀಕೆಂಟ್ ಎ ಬರುತ್ತೆ. ಸೀಕೆಂಟ್ ಏನದು ರೆಸಿಪ್ರೋಕಲ್ ಆಫ್ ಕಾಸ್ ಎ. 3/5 ನ ಉಲ್ಟಾ ಬರೆದ್ರೆ 5/3. ಸೊ ಇವಾಗ ಏನಾಯ್ತು, ನಮಗೆ 6 ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ವ್ಯಾಲ್ಯೂಸ್ ನ ಬರೆದು. ಈ ಕ್ವಶನ್ ಇಂದ ಅಥವಾ ಇದರಿಂದ ನಮ್ಗೆ ಏನ್ ಗೊತ್ತಾಯ್ತು, ನಮಗೆ ಒಂದು ವ್ಯಾಲ್ಯೂ ಕೊಟ್ಟಾಗ ಫಸ್ಟ್ ಅದನ್ನ ಬರ್ಕೋಬೇಕು. ಬರ್ಕೊಂಡಾದ್ಮೇಲೆ 3 ವ್ಯಾಲ್ಯೂಸ್ ನ ಲೆಂತ್ ನ ಕಂಡಿಡ್ಕೋಬೇಕು. ಸೈಡ್ ವ್ಯಾಲ್ಯೂಸ್ ನ ಕಂಡಿಡ್ಕೊಂಡ್ಮೇಲೆ ನೆಕ್ಸ್ಟ್ ನಾವೇನ್ ಮಾಡ್ಬೇಕು, ಇವು 3 ಯಾವುದು ಸೈನು, ಕಾಸು ಮತ್ತೆ ಟ್ಯಾನ್, ಇವು 3 ಬಂತಂದ್ರೆ, ಇವು 3 ವ್ಯಾಲ್ಯೂಸ್ ಬಂದ್ವು ಅಂದ್ರೆ ಅದ್ರ ಉಲ್ಟಾ ಏನ್ ಬರಿತೀವಲ್ಲ ಅದು ಕಾಟ್, ಕೊಸಿಕೆಂಟ್, ಸೀಕೆಂಟ್ ಆಗುತ್ತೆ. ಈ ತರ ನಾವು ಏನ್ ಮಾಡ್ತೀವಿ ಅಂದ್ರೆ ಪ್ರಾಬ್ಲಮ್ಗಳನ್ನ ಕೊಟ್ಟಾಗ ಸಾಲ್ವ್ ಮಾಡ್ತೀವಿ. ನೆಕ್ಸ್ಟ್ ಇದ್ರ ಮೇಲೆ ಇನ್ನೊಂದು ಕ್ವಶನ್ ನೋಡೋಣ. ಇನ್ನೊಂದು ಕ್ವಶನ್ ನೋಡೋಕ್ಕಿಂತ ಮುಂಚೆ ಕಾನ್ಸೆಪ್ಟ್ ನ ನೋಡೋಣ. ಇಲ್ಲಿ ಫಸ್ಟಿಗೆ ಏನಿರುತ್ತಂದ್ರೆ ಕ್ವಶನ್ ಈ ತರ ಕೊಟ್ಟಿರ್ತಾರೆ. ಇಫ್ ಕಾಸ್ ಎಕ್ಸ್ is equal to 3/5, x lies in third quadrant, x lies in third quadrant, find the values of other trigonometric ratios or functions ಅಂತ ಕೊಟ್ಟಿರ್ತಾರೆ. ಇಲ್ಲಿ ನಮಗೆ ಥರ್ಡ್ ಕ್ವಾಡ್ರೆಂಟ್ ಅಂತ ಕೊಟ್ಟರು. ಕ್ವಾಡ್ರೆಂಟ್ ಅಂದ್ರೆ ಏನಪ್ಪಾ ಅಂದ್ರೆ ಇಲ್ಲಿ ನಮಗೆ ಯಾವಾಗಲೂ ಎಕ್ಸ್ ವೈ ಅಂತ ಯೂಸ್ ಮಾಡ್ತೀವಿ. ಈ ತರ ಇದು ಎಕ್ಸ್, ಇದು ವೈ, ಇದು ಎಕ್ಸ್ ಡ್ಯಾಶ್, ಇದು ವೈ ಡ್ಯಾಶ್. ಇಲ್ಲಿ ನಾವೇನ್ ಬರ್ದಿರ್ತೀವಲ್ಲ ಈ ವ್ಯಾಲ್ಯೂಗೆ ಅಂದ್ರೆ ಒಂದು ರೊಟೇಷನ್ ಆಗುತ್ತಲ್ಲ ಪೂರ್ತಿ, ಈ ತರ ರೊಟೇಷನ್ ಆದಾಗ ಇಲ್ಲಿ ಏನ್ ಬರುತ್ತಲ್ಲ ವ್ಯಾಲ್ಯೂ, ಇದು ಫಸ್ಟ್ ಕ್ವಾಡ್ರೆಂಟ್ ಅಂತ ಕರಿತೀವಿ. ಯಾವಾಗ್ಲೂ ಆಂಟಿ ಕ್ಲಾಕ್ ವೈಸ್ ನಾಗಿರುತ್ತೆ ಅಂತ ಅವಾಗ ಹೇಳಿದ್ವಿ. ಅದೇ ರೀತಿ ಇದು ಆಂಟಿ ಕ್ಲಾಕ್ ವೈಸ್ ಅಲ್ಲಿ ಬರುತ್ತೆ. ಇದು ಫಸ್ಟ್ ಕ್ವಾಡ್ರೆಂಟ್, ಇದು ಸೆಕೆಂಡ್ ಕ್ವಾಡ್ರೆಂಟ್, ನೆಕ್ಸ್ಟ್ ಇದು ಥರ್ಡ್ ಕ್ವಾಡ್ರೆಂಟ್, ನೆಕ್ಸ್ಟ್ ಇದು ಫೋರ್ತ್ ಕ್ವಾಡ್ರೆಂಟ್. ಈ ತರ ನಾವು ಕ್ವಾಡ್ರೆಂಟ್ಗಳನ್ನ ಬರಿತೀವಿ. ಇಲ್ಲಿ ಅವ್ರು ಏನ್ ಕೊಟ್ಟಾರ, ಇಫ್ ಕಾಸ್ ಇಸ್ ಈಕ್ವಲ್ ಟು 3/5, ಎಕ್ಸ್ ಲೈಸ್ ಇನ್ ಥರ್ಡ್ ಕ್ವಾಡ್ರೆಂಟ್ ಅಂದ್ರೆ ಎಕ್ಸ್ ಇಲ್ಲಿದೆ ಅಂತ ಅರ್ಥ. ಅಂದ್ರೆ ವ್ಯಾಲ್ಯೂ ಏನ್ ಕೊಟ್ರಲ್ಲ ಆ ಎಕ್ಸ್ ವ್ಯಾಲ್ಯೂ ಈ ಜಾಗದಲ್ಲಿ ಇದೆ, ಥರ್ಡ್ ಕ್ವಾಡ್ರೆಂಟ್ ಅಲ್ಲಿ ಇದೆ. ಫೈಂಡ್ ದ ವ್ಯಾಲ್ಯೂಸ್ ಆಫ್ ಅದರ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್. ಅದರ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ವ್ಯಾಲ್ಯೂಸ್ ನ ನಾವೇನ್ ಮಾಡ್ಬೇಕು, ಈಗ ಫೈಂಡ್ ಔಟ್ ಮಾಡ್ಬೇಕು. ಈಗ ಫಸ್ಟಿಗೆ ಅವ್ರು ಏನ್ ಕೊಟ್ಟಿದ್ದಾರೆ, ಕಾಸ್ ಎಕ್ಸ್ ಇಸ್ ಈಕ್ವಲ್ ಟು 3/5 ಅಂತ ಕೊಟ್ಟಿದ್ದಾರೆ. 3/5 ಅಂತ ಕೊಟ್ಟಾಗ ಇಲ್ಲಿ ನಮಗೆ ಏನಾಗುತ್ತೆ, ಕಾಸ್ ವ್ಯಾಲ್ಯೂ ಯಾವಾಗ್ಲೂ ಇಲ್ಲಿ ಥರ್ಡ್ ಕ್ವಾಡ್ರೆಂಟ್ ಅಲ್ಲಿ ಇತ್ತಂದ್ರೆ ಇಲ್ಲಿ ನೆಗೆಟಿವ್ ವ್ಯಾಲ್ಯೂನಾಗ ಇರ್ತದೆ, ಇಲ್ಲಿ ನೆಗೆಟಿವ್ ವ್ಯಾಲ್ಯೂನಾಗ ಇರ್ತದೆ. ಸೊ ಇದು ಏನಾಗುತ್ತೆ -3/5 ಆಗುತ್ತೆ. ನೆಕ್ಸ್ಟ್ ಸೀಕೆಂಟ್ ಎಕ್ಸ್ ಏನಾಗುತ್ತಪ್ಪ ಅಂದ್ರೆ -5/3 ಆಗುತ್ತೆ. ಇಲ್ಲಿ ಕಾಸ್ ಎಕ್ಸ್ ಅನ್ನೋದು -3/5 ಆದ್ರೆ ಇದ್ರ ರೆಸಿಪ್ರೋಕಲ್ ಸೀಕೆಂಟ್ ಎಕ್ಸ್ -5/3 ಆಗುತ್ತೆ. ಸೊ ನಮಗೊಂದು ಫಾರ್ಮುಲಾ ಗೊತ್ತಿದೆ, ಏನಪ್ಪಾ ಅಂದ್ರೆ we know that sin square x plus cos square x is equal to 1 ಅಂತ. ಅದೇ ರೀತಿ sin square x is equal to 1 minus cos square x. ಇದನ್ನ ನಾವೇನ್ ಮಾಡಿವಿ, RHS ಗೆ ಕಳಿಸಿ cos square x. ಸೊ ಇಲ್ಲೇನಾಯ್ತು 1 minus of -3/5 whole square. cos x ವ್ಯಾಲ್ಯೂ ನಾವು ಈಗ ತಾನೇ ಕಂಡಿದ್ವಿ, -3/5 ಇದೆ. -3/5 whole square ಅಂದ್ರೆ ನಮ್ಗೆ ಇಲ್ಲಿ ಏನ್ ಬರುತ್ತೆ 1, ಇಲ್ಲಿ -3 whole square ಅಂದ್ರೆ +9 ಆಗುತ್ತೆ. ಸೊ 9/25 ಆಗುತ್ತೆ. ಈ 9/25 ಇರೋದನ್ನ ನಾವೇನ್ ಮಾಡ್ತೀವಿ, LCM ತಗೊಂತೀವಿ. LCM ತಗೊಂಡು 25 ಆಗುತ್ತೆ. ಇಲ್ಲಿ 25, ಇಲ್ಲಿ 1 ಇರೋದ್ರಿಂದ 125 ಆಗ್ಬೇಕಂದ್ರೆ ಅದನ್ನ 25 ಇಂದ ಮಲ್ಟಿಪ್ಲೈ ಮಾಡ್ತೀವಿ. ಸೊ ಡಿನಾಮಿನೇಟರ್ನ 25 ಇಂದ ಮಲ್ಟಿಪ್ಲೈ ಮಾಡೋದ್ರಿಂದ ನ್ಯೂಮರೇಟರ್ನು ಕೂಡ 25 ಇಂದ ಮಲ್ಟಿಪ್ಲೈ ಮಾಡ್ತೀವಿ. ಸೊ 25 -
25 ಇದರ ಎಲ್ ಸಿ ಎಂ ಇರೋದ್ರಿಂದ ಇಲ್ಲಿ 25 ಇದೆ. ಸೊ ಏನು ಆಗಲ್ಲ, ಚೇಂಜಸ್ ಆಗಲ್ಲ. ಸೊ 9 ಹಂಗೆ ಬರ್ತೀವಿ. ಅವಾಗ ಏನಾಯ್ತು, 16/25 ಆಯ್ತು. 16/25 ಏನಿದು, ಸೈನ್ ಸ್ಕ್ವೇರ್ ಎಕ್ಸ್. ಈ ಸೈನ್ ಸ್ಕ್ವೇರ್ ಎಕ್ಸ್ 16/25 ಆಯ್ತಂದ್ರೆ ಸೈನ್ ಎಕ್ಸ್ ಏನಾಗುತ್ತೆ, ಸೈನ್ ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ ಪ್ಲಸ್ ಆರ್ ಮೈನಸ್ 4/5 ಆಗುತ್ತೆ. ಪ್ಲಸ್ ಆರ್ ಮೈನಸ್ 4/5 ಅಲ್ಲ, ಇಲ್ಲಿ ನಮಗೆ ಸೈನ್ ವ್ಯಾಲ್ಯೂ ನೆಗೆಟಿವ್ ಇರುತ್ತೆ. ಹಂಗಾಗಿ ಇಲ್ಲಿ ಏನ್ ತಗೊಂತೀವಿ, ಓನ್ಲಿ ಮೈನಸ್ 4/5 ಅಂತ ತಗೊಂತೀವಿ. ಸೈನ್ ಎಕ್ಸ್ ಇಸ್ ಈಕ್ವಲ್ ಟು ಏನಾಯ್ತು, ಮೈನಸ್ 4/5 ಆಯ್ತು. ನೆಕ್ಸ್ಟ್ ಕೋಸಿಕೆಂಟ್ ಎಕ್ಸ್ ಏನಾಗುತ್ತೆ, ಕೋಸಿಕೆಂಟ್ ಎಕ್ಸ್ ಮೈನಸ್ 5/4 ಆಗುತ್ತೆ. ಇಲ್ಲಿ ಮೈನಸ್ 4/5 ಸೈನ್ ಎಕ್ಸ್, ಅದ್ರ ರಿವರ್ಸ್ ಬರೆದ್ರೆ ಕೋಸಿಕೆಂಟ್ ಎಕ್ಸ್ ಆಗುತ್ತೆ. ಈ ತರ ನಾವೇನ್ ಮಾಡ್ತೀವಿ ಅಂದ್ರೆ ವ್ಯಾಲ್ಯೂಸ್ನ ಫೈಂಡ್ ಔಟ್ ಮಾಡ್ತೀವಿ. ನೆಕ್ಸ್ಟ್ ಈಗೇನು ಗೊತ್ತಾಯ್ತು ನಮಗೆ, ಇಲ್ಲಿ ನಮಗೆ ಕಾಸ್ ಎಕ್ಸ್ ಸೀಕೆಂಟ್ ಎಕ್ಸ್ ಸಿಕ್ತು, ಇಲ್ಲಿ ಸೈನ್ ಎಕ್ಸ್ ಬಂತು, ಮತ್ತೆ ಕೋಸಿಕೆಂಟ್ ಎಕ್ಸ್ ಬಂತು. ನೆಕ್ಸ್ಟ್ ಉಳಿಕಿದ್ದು ಯಾವುದು, ಟ್ಯಾನ್ ಎಕ್ಸ್. ಟ್ಯಾನ್ ಎಕ್ಸ್ ಯಾವಾಗ್ಲೂ ಏನಪ್ಪಾ ಅಂದ್ರೆ ಸೈನ್ ಎಕ್ಸ್ ಡಿವೈಡೆಡ್ ಬೈ ಕಾಸ್ ಎಕ್ಸ್, ಸೈನ್ ಎಕ್ಸ್ ಬೈ ಕಾಸ್ ಎಕ್ಸ್. ಸೈನ್ ವ್ಯಾಲ್ಯೂ ಏನಿದೆ, ಸೈನ್ ಎಕ್ಸ್ ಏನಿದೆ ಮೈನಸ್ 4/5 ಇದೆ, ಇಂಟು ಡಿವೈಡೆಡ್ ಬೈ ಇರೋದು ಇಂಟು ಆಯ್ತು ಅಂದ್ರೆ ರೆಸಿಪ್ರೋಕಲ್ ಆಗುತ್ತೆ. ಕಾಸ್ ಎಕ್ಸ್ ವ್ಯಾಲ್ಯೂ ಏನಿದೆ, ಕಾಸ್ ಎಕ್ಸ್ ನಮಗೆ ಮೈನಸ್ 3/5 ಇದೆ. ಸೊ ಅದೇನಾಗುತ್ತೆ, ಮೈನಸ್ 5/3 ಆಗುತ್ತೆ. ಅಂದ್ರೆ ಯಾಕಂದ್ರೆ ಕಾಸ್ ಎಕ್ಸ್ ಮೈನಸ್ 3/5, ಡಿನಾಮಿನೇಟರ್ ಇರೋದು ನಮಗೆ ನ್ಯೂಮಿನೇಟರ್ ಬಂತಪ್ಪ ಅಂದ್ರೆ ಅಲ್ಲಿ ಅದು ರೆಸಿಪ್ರೋಕಲ್ ಆಗುತ್ತೆ. ಸೊ ಮೈನಸ್ 5/3 ಆಗುತ್ತೆ. 5 ಗೆಟ್ ಕ್ಯಾನ್ಸಲ್, ಮೈನಸ್ ಗೆಟ್ ಕ್ಯಾನ್ಸಲ್. ಸೊ ಓನ್ಲಿ ಟ್ಯಾನ್ ಎಕ್ಸ್ ಇಸ್ ಈಕ್ವಲ್ ಟು 4/3 ಆಯ್ತು. ಟ್ಯಾನ್ ಎಕ್ಸ್ ಬಂತಪ್ಪ ಅಂದ್ರೆ ನಾವೇನ್ ಮಾಡ್ಬೋದು, ಈಸಿಯಾಗಿ ಕಾಟ್ ಎಕ್ಸ್ ನ ಬರೀಬಹುದು. ಕಾಟ್ ಎಕ್ಸ್ ಈಸ್ 3/4. ಈ ತರ ನಿಮಗೆ ಕ್ವಶನ್ ನ ಕೇಳ್ತಾರೆ, ಒಂದು ಕೊಟ್ಟು ಅದರ್ ರೇಡಿಯನ್ಸ್ಗಾದ್ರೂ ಕಂಡುಹಿಡಿರಿ ಅಂತ ಕೇಳ್ತಾರೆ, ಅಥವಾ ಈ ತರ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ನ ಕೊಟ್ಟು ನಮಗೆ ವ್ಯಾಲ್ಯೂಸ್ ನ ಬರೆಯಕ್ಕೆ ಹೇಳ್ತಾರೆ.